यलविसहस्रद्योतितं रूक्षवीक्षं प्रलयजलधिनादं कल्पकृद्वह्निवक्त्रं सुरपतिरिपुवक्षच्छेदरक्तोक्षिताङ्गं प्रणतभयहरं तं नारसिंहं नमामि। नमस्ते प्राणेश प्रणतविभवायावनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशं नो जय जय। बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् भवेत्। हर शंभो महादेव विश्वेशामरवल्लभ शिव शंकर सर्वात्मन् नीलकण्ठ नमोऽस्तुते। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। वेदेश मुनिसत्पाद सेवा संप्राप्त वैभवान् यादवार्यान् वरसुधा टीकाकारान् वयं नुमः। श्री गुरुभ्यो नमः। स्वस्त्यस्तु समस्त सन्मंगलानि भवन्तु। ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ವ್ಯಾಸಮುದ್ರಿ ಆಚಾರ್ಯರು ಅನೇಕ ದಿನಗಳ ಅನೇಕ ವರ್ಷಗಳಿಂದ 28ನೇ ವರ್ಷ ಯಲಗೂರೇಶನ ಕಾರ್ತಿಕ ಉತ್ಸವವನ್ನು ಕ್ಷೇತ್ರದಲ್ಲಿ ಆಗುವುದು ಬೇರೆ, ಇದ್ದ ಸ್ಥಳವನ್ನೇ ಕ್ಷೇತ್ರ ಮಾಡುವುದು ಬೇರೆ. ಹಂಗ ಇದ್ದ ಸ್ಥಳವನ್ನ ಇದ್ದ ಕ್ಷೇತ್ರವನ್ನೇ ಇದ್ದ ಸ್ಥಳವನ್ನೇ ಕ್ಷೇತ್ರ ಮಾಡಿದಂತಹ ಒಂದು ಹೆಗ್ಗಳಿಕೆ ವ್ಯಾಸಮುದ್ರಿ ಆಚಾರ್ಯರಿಗೆ. ಇದು 28ಕ್ಕೂ ಮತ್ತೀಗ ನಾನು ಬಂದದ್ದಕ್ಕೂ ಒಂದು ಸಂಬಂಧ. ಏನು 28, ಇದು 28ನೇ ಕಲಿಯುಗ. ಇದು 28ನೇ ಕಲಿಯುಗ ಅಂದ್ರೆ ಬಹಳ ಮಹತ್ವದ ಯುಗ. ಅಂಥದ್ರಲ್ಲಿ 28ನೇ ವರ್ಷದ ಯಲಗೂರಪ್ಪನ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಸೇರುವುದು, ಇದಕ್ಕೊಂದು ಸಾಕ್ಷಿ ಆಗುವುದು ನನ್ನ ಒಂದು ದೊಡ್ಡ ಸುಯೋಗ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ನಮ್ಮ ಒಂದು ವಿಶೇಷ ಅಂತಂದ್ರೆ ಆದ್ಯ ಆಚಾರ್ಯರು ಬಂದಿದ್ದಾರೆ ಭಾಗವತವನ್ನು ಹೇಳಲಿಕ್ಕೆ ಅಂತ ಈ ಪರಿಸರಕ್ಕೆ ಬಂದವರು. ಅವರ ಸನ್ನಿಧಾನವೂ ಕೂಡ ಇಲ್ಲಿ ವಿಶೇಷವಾಗಿ ಇರುವುದರಿಂದ ಹಿಂಗೆ ಬರಬೇಕು, ಅತಿಥಿಗಳಾಗೇ ಬರಬೇಕು, ಅತಿಥಿಗಳೇ ಬರಬೇಕು. ನಾವೆಲ್ಲ ಹೇಳಿಸಿಕೊಂಡು ಬಂದವರಿಗೆ ಕಿಮ್ಮತ್ತಿರುವುದಿಲ್ಲ, ಅಷ್ಟು ಮಹತ್ವ ಅಲ್ಲ. ಆದ್ರೆ ಯಾರು ಅತಿಥಿಗಳಾಗಿ ಬರ್ತಾರಲ್ಲ ಅಂತವರಿಗೆ ಬಹಳ ಮಹತ್ವ ಇರುವುದರಿಂದ ಪೂಜ್ಯ ಆದ್ಯ ಆಚಾರ್ಯರಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಅವರು ಅನುಜ್ಞೆಯನ್ನ ಪಡೆದು ವಾಯುದೇವರ ಮಹತ್ವವನ್ನ, ಯಾಕಂದ್ರೆ ವಾಯುದೇವರ ಮಹತ್ವ ಅಂತಂದ್ರೆ ಅದು ಹನುಮಂತ ದೇವರ ಮಹತ್ವ. ಹನುಮಂತ ದೇವರ ಮಹತ್ವ ಅಂದ್ರೆ ಅದು ವಾಯುದೇವರ ಮಹತ್ವ, ಬೇರೆ ಅಲ್ಲ. ಬೇರೆ ಅವತಾರಗಳಲ್ಲಿ ಇಂದ್ರನಿಗಾಗಲಿ ಅರ್ಜುನನಿಗಾಗಲಿ ಸ್ವಲ್ಪ ಭೇದವನ್ನು ಹೇಳ್ತೇವೆ ನಾವು. ಇಂದ್ರ ಮಾಡಿದ ಕಾರ್ಯವನ್ನು ಅರ್ಜುನನಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ವಾಯುದೇವರ ವಿಷಯಕ್ಕೆ ಬಂದ್ರೆ ಹಂಗಿಲ್ಲ. ಹನುಮಂತ ಏನು ಮಾಡಿದ್ದಾನೋ, ಭೀಮ ಏನು ಮಾಡಿದ್ದಾನೋ, ಆಚಾರ್ಯ ಮಧ್ವರು ಏನು ಮಾಡಿದ್ದಾರೋ
ಅದು ಮೂಲ ರೂಪಕ್ಕೂ ಸಾಮರ್ಥ್ಯ ಇರ್ತಕ್ಕಂಥದ್ದು. ಮೂಲ ರೂಪದಿಂದ ವಾಯುದೇವರು ಏನು ಕಾರ್ಯಗಳನ್ನು ಮಾಡಿದ್ದಾರೆ, ಮಧ್ವಾಚಾರ್ಯರಾಗಿಯೂ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ವಾಯುದೇವರ ಉಪಾಸನೆ ಅನ್ನೋದು ಬಹಳ ಅತ್ಯವಶ್ಯವಾಗಿ, ಯಾರು ಮೋಕ್ಷಾರ್ಥಿಯಾಗಿರ್ತಾನೆ ಅವನಿಗೆ ಅವಶ್ಯವಾಗಿ ಬೇಕಾದದ್ದು. ಮಾಡಲೇಬೇಕು ವಾಯುದೇವರ ಉಪಾಸನೆ. ಆದರೆ ಒಂದು ಶಾಪದ ಒಂದು ನಿಮಿತ್ತವನ್ನ ಇಟ್ಟುಕೊಂಡು ನಿಮಗೆ ಅವತಾರ ಬೇಡ ಅಂತ ರುದ್ರದೇವರಿಗೆ ಶಾಪ ಬಂತು, ನಿಮಗೆ ಕೇವಲ ಲಿಂಗ ಪೂಜೆ ಆಗಲಿ ಅಂತ ಇದನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ. ಅಂದ್ರೆ ಏನು, ತಪಸ್ಸಿಗೆ ಕೊಟ್ಟಂತಹ ಒಂದು ಗೌರವ, ಅವರ ಸಾಧನೆಗೆ ಕೊಟ್ಟಂತಹ ಒಂದು ಗೌರವ. ಯಾರು ಭಗವದ್ಭಕ್ತರಾಗಿ ಒಂದು ತಪಸ್ಸಿದ್ಧಿಯನ್ನ ಮಾಡಿಕೊಂಡಿರ್ತಾರೆ ಅವರ ಮಹತ್ವವನ್ನು ತಿಳಿಸ್ಲಿಕ್ಕೆ ದೇವರು ಈ ರೀತಿಯಾಗಿ ಕೆಲವೊಂದು ನಾಟಕಗಳನ್ನ ತಾನೂ ಮಾಡ್ತಾನೆ, ದೇವತೆಗಳ ಕಡೆಯಿಂದಲೂ ಮಾಡಿಸ್ತಾನೆ. ಆದ್ದರಿಂದ ವಾಯುದೇವರ ಉದ್ಯದ್ರ ವಿಪ್ರಕರ ಸನ್ನಿಭ ಮಚ್ಚುತಾಂಕೆ ಶ್ವಾಸೀನಮಸ್ಯ ನುತುನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇತ್ ಗದಾ ಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟ ತನುಮುನ್ನತ ಕರ್ಮಶಕ್ತಿಂ. ಇದು ವಾಯುದೇವರ ಧ್ಯಾನ ಶ್ಲೋಕ. ಇದು ಎಲ್ಲೆಲ್ಲಿ ಪರಮಾತ್ಮನ ಉಪಾಸನೆಯನ್ನು ನಾವು ಮಾಡ್ತೇವೋ ಅಲ್ಲಿ ಎಲ್ಲ ಕಡೆ ವಾಯುದೇವರ ಉಪಾಸನೆಯನ್ನ ಮಾಡಲೇಬೇಕು. ವಾಯುದೇವರ ಹೃದಯದಲ್ಲಿರತಕ್ಕಂತಹ ಪರಮಾತ್ಮನನ್ನೇ ನಾವು ಉಪಾಸನೆ ಮಾಡಬೇಕು. ಇದು ಕೃಷ್ಣನ ಮೂರ್ತಿ ಆಗಲಿ, ರಾಮನ ಮೂರ್ತಿ ಆಗಲಿ, ವಿಷ್ಣುವಿನ ಮೂರ್ತಿ ಆಗಲಿ, ನರಸಿಂಹನ ಮೂರ್ತಿ ಆಗಲಿ, ಆದರೆ ಅಲ್ಲಿ ಚಿಂತನೆಯನ್ನು ಮಾಡಲೇಬೇಕು ನಾವು. ವಾಯು ಇದ್ದಾನೆ, ಆ ವಾಯುವಿನಲ್ಲಿ ಪರಮಾತ್ಮ ಇದ್ದಾನೆ. ಯಾಕಂದ್ರೆ ಜೀವೋತ್ತಮನಾಗಿರತಕ್ಕಂತಹ ವಾಯು ಅವರ ಅವಶ್ಯಕತೆ ನಮಗೆ ಕ್ಷಣ ಕ್ಷಣದಲ್ಲಿದೆ. ಆಚಾರ್ಯರು ಅದನ್ನು ಹೇಳ್ತಾರೆ, ಮುಖ್ಯ ಪ್ರಾಣ ವಶೇ ಸರ್ವಂ. ಈಗೆಲ್ಲ ನಾವು ಇಷ್ಟು ಆರಾಮವಾಗಿ ಕೂತಿದ್ದೇವೆ ಅಂದ್ರೆ ಇಲ್ಲಿ ವಾಯುದೇವರಿದ್ದಾರೆ. ಬರೇ ಹೊರಗೆ ಗಾಳಿ ಇದ್ರೆ ಸಾಕು, ದೇಹದ ಒಳಗೂ ಗಾಳಿ ಬೇಕು. ಒಳಗು ಪಿಂಡಾಂಡದಲ್ಲಿ ವಾಯುದೇವರಿರಬೇಕು, ಬ್ರಹ್ಮಾಂಡದಲ್ಲಿ ವಾಯುದೇವರಿರಬೇಕು. ಅಂದಾಗ ಮಾತ್ರ ಜೀವನ ನಡೀಲಿಕ್ಕೆ ಸಾಧ್ಯ. ಎಲ್ಲಿಯಾದ್ರೂ ಒಂದು ಕಡೆ ಏರ್ಪೇರಾದ್ರೆ ನಮ್ಮ ಸ್ಥಿತಿ ಏನು ವಿಚಾರ ಮಾಡತಕ್ಕಂಥದ್ದು. ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಕಣ್ಣಿನ ದೇವತೆ ವಿಶ್ರಾಂತಿ ತಗೊಳ್ಬಹುದು, ಕಿವಿಯ ದೇವತೆ ವಿಶ್ರಾಂತಿ ತಗೊಳ್ಬಹುದು, ಬಾಯಿಯ ದೇವತೆ ವಿಶ್ರಾಂತಿ ತಗೊಳ್ಬಹುದು, ಅಥವಾ ಕಣ್ಣು ಹೋದ್ರೆ ಕುರುಡ ಆಗ್ತಾನೆ, ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಕಿವುಡ ಆಗ್ತಾನೆ, ಕಾಲು ಮುರಿದ್ರೆ ಕುಂಟ ಆಗ್ತಾನೆ. ಆದ್ರೆ ಪ್ರಾಣಕ್ಕೆ ಏನಾದ್ರೂ ಕುತ್ತು ಬಂದ್ರೆ ಮುಗಿದು ಹೋಯ್ತು. ಆ ಶರೀರವನ್ನು ಯಾರೂ ಮನೆಯೊಳಗೆ ಇಟ್ಕೊಳ್ಳೋದಿಲ್ಲ. ಅಂತಹ ಸ್ಥಿತಿ. ಎಲ್ಲ ಇಂದ್ರಿಯಗಳು ಮಲಗಿರ್ತವೆ, ಆದ್ರೆ ಗೊರಿಕೆ ಮಾತ್ರ ಜೋರ್ ಇರ್ತದೆ. ಬಾಜು ಕಿನ್ನವ್ರನ್ನ ಬಾಜು ಮನೆಯವ್ರನ್ನ ಸಹಿತ ಎಪ್ಪಿಸ್ತಿರ್ತಾರ ತಮ್ಮ ಗೊರಕೆ. ಪ್ರಾಣದೇವರ ಮಹತ್ವ ಇದು, ಪ್ರಾಣದೇವರ ಶಕ್ತಿ ಇದು. ಹೌದಂತ ಕ್ಷಣ ಕ್ಷಣದಲ್ಲಿ ವಾಯುವನ್ನ ಬಿಟ್ಟು ನಾವು ಎಂದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಉಪಾಸನೆಯನ್ನು ಸ್ವಲ್ಪ ಕಮ್ಮಿ ಮಾಡೋಣ, ನಡೆದೀತು. ಆದರೆ ವಾಯುದೇವರ ಉಪಾಸನೆಯನ್ನ ಕಮ್ಮಿ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ. ವಾಯುದೇವರ ಉಪಾಸನೆ ಇಲ್ಲ ಅಂದ್ರೆ ನಾವು ಎಷ್ಟೇ ಭಗವಂತನ ಉಪಾಸನೆ ಮಾಡಬಹುದು, ಅದೆಲ್ಲವೂ ಕೂಡ ವ್ಯರ್ಥ ಆಗಿಬಿಡುತ್ತದೆ. ಒಂದೇ ಹಂತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಳಿ ಖ್ಯಾತಸ್ತೆ ಕ್ರಿಯವತಾರ ಸಹಿತ ಯಭೋರ್ ಬ್ರಹ್ಮಚರ್ಯಾದಿಧರ್ಮೈ ಸಸ್ನೇಹಾನಾಂ ಸಹಸ್ವಾನ್ ಅಹರ ಹರಹಿತಂ ನಿರ್ದಹಂ ದೇಹಬಾಜಾಂ ಅಮ್ಹೋ ಮೋಹಾಪಹೋಯ ಸ್ಪೃಹಯತಿ ಮಹತೀಂ ಭಕ್ತಿ ಮಧ್ಯಾಪಿ ರಾಮೇ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುವಿನ ಮೊದಲನೇ ಅವತಾರವನ್ನು ವರ್ಣನೆ ಮಾಡ್ತಾ ಇದ್ದಾರೆ.
ಹನುಮಂತ ದೇವರು ಹೇಗಿದ್ದಾರೆ, ಅದ್ಯಾಪಿ ಇವತ್ತಿಗೂ ಕೂಡ ಕೆಂಪುರುಷ ಕಂಠದಲ್ಲಿ ರಾಮನಾಮವನ್ನ ಜಪ ಮಾಡ್ತಾ ಬ್ರಹ್ಮಚರ್ಯಾದಿ ಧರ್ಮೈಹಿ, ಬ್ರಹ್ಮಚರ್ಯವೇ ಮೊದಲಾಗಿರತಕ್ಕಂತಹ ಧರ್ಮಗಳಿಂದ ಯಾರ ಬ್ರಹ್ಮಚರ್ಯ ಗಟ್ಟಿಯಾಗಿ ಇರಬೇಕಾಗ್ತದೋ, ಅಲ್ರಿ ನಾವೆಲ್ಲ ಗೃಹಸ್ಥರಿದ್ದೇವೆ ಮತ್ತು ನಾವ್ಯಾಕೆ ಬ್ರಹ್ಮಚಾರಿಗಳು ಅಂತ ಕೇಳಬಹುದು ನೀವು. ಬ್ರಹ್ಮಚರ್ಯ ಅನ್ನೋದಕ್ಕೆ ಅರ್ಥ ಬಹಳ ವಿಸ್ತಾರವಾಗಿದೆ. ಮದುವೆ ಆಗದೆ ಇದ್ದಾವ ಬ್ರಹ್ಮಚಾರಿ ಅಂತ ಅರ್ಥ ಅಲ್ಲ. ಬ್ರಹ್ಮಣಿ ಚರತೀಟಿ ಬ್ರಹ್ಮಚಾರಿ. ನಮ್ಮ ಮನಸ್ಸು, ನಮ್ಮ ಮಾತು, ನಮ್ಮ ಕ್ರಿಯೆಗಳು ಅದು ಪರಮಾತ್ಮನ ಪ್ರೀತಿ ಕಾರಣ ಆಗಬೇಕು ಅಂತಿದ್ರೆ ಅಲ್ಲಿ ವಾಯುದೇವರ ಅನುಗ್ರಹ ಬೇಕು. ಪರಮಾತ್ಮನನ್ನ ಕುರಿತು ನಮ್ಮ ಕಾರ್ಯಗಳು ನಡೆದಾಗ, ನಮ್ಮ ಮನಸ್ಸು ಆಲೋಚನೆಯನ್ನು ಮಾಡಿದಾಗ, ನಮ್ಮ ಮಾತುಗಳು ಆಡಿದಾಗ ಆಗ ನಾವು ಬ್ರಹ್ಮಚಾರಿಗಳಾಗ್ತೇವೆ. ಎಷ್ಟೇ ಮದುವೆ ಆಗಿರೋದು, 10 ಮದುವೆ ಆದವರು ಕೂಡ ಬ್ರಹ್ಮಚಾರಿ. ಇನ್ನು ಬ್ರಹ್ಮ ಶಬ್ದಕ್ಕೆ ಅನ್ನ ಅಂತ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಉಪನಿಷತ್ ಹೇಳ್ತದೆ. ಬ್ರಹ್ಮಚರತೀತಿ ಬ್ರಹ್ಮಚಾರಿ. ನಮಗ ಅನ್ನ ಇಲ್ಲದೆ ಏಕಾದಶಿ ಅನುಭವದ ನಮಗ. ಕಲವು ಅನ್ನಗತ ಪ್ರಾಣ. ಅನ್ನ ಇಲ್ಲ ಅಂದ್ರೆ ಮುಗಿದೋಯ್ತು ನಮಗ. ಶುಗರ್ ಜಾಸ್ತಿ ಆಗ್ತದ್ರಿ, ತಿನ್ಬ್ಯಾಡ್ರಿ ಅಂದ್ರು ಆಗುದಿಲ್ಲ. ಅನ್ನ ಬೇಕೇ ಬೇಕು. ಚರ ಗತಿ ಭಕ್ಷಣಯೋ. ಚರ ಶಬ್ದಕ್ಕೆ ಭಕ್ಷಣ ಅಂತ ಅರ್ಥ. ಅನ್ನವನ್ನ ತಿಂದು ಬದುಕುವವರು ನಾವೆಲ್ಲರೂ ಕೂಡ ಬ್ರಹ್ಮಚಾರಿಗಳು. ಅದು ತಿಂದ ಅನ್ನ ನಮ್ಮ ದೇಹಕ್ಕೆ ಸರಿಯಾದ ಪೋಷಣೆಯನ್ನ ಕೊಡಬೇಕು ಅಂತಿದ್ರೆ ಹನುಮಂತ ದೇವರನ್ನ ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂತ ಉಪಾಸನೆ ಮಾಡಬೇಕು ನಾವು. ಎಷ್ಟೆಲ್ಲ ತಿಂದಿದ್ದಾರೆ, ಒಮ್ಮೆ ಇಡೀ ಜಗತ್ತನ್ನ ಕೊನೆಗೆ ನುಂಗಿ ಹಾಕ್ತಾರೆ, ಏನೂ ಆಗುವುದಿಲ್ಲ. ಮಧ್ವಾಚಾರ್ಯರ ಚರಿತ್ರೆಯಲ್ಲೇ ಬರ್ತದೆ. ಊಟ ಆದ ಮೇಲೆ 200 ಬಾಳೆಹಣ್ಣು ತಿಂದ್ರಂತ. ಇದ್ದವರೆಲ್ಲ ಕೇಳಿದ್ರು, ನೀವೇನು ಸನ್ಯಾಸಿಗಳು ಏನು ಭೂತನೋ ಅಂತ ಹೇಳಿ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ. ಆಚಾರ್ಯರು ಕೊಟ್ಟಂತಹ ಉತ್ತರ. ನಿಮಗೆಲ್ಲ ಮಲ್ಕೊಂಡು ಎದ್ದು ಕೊಳ್ಳೆ ನೀರು ಕುಡಿದುಕೊಳ್ಳೆ ಅಗ್ನಿ ಮಂದಾಗಿ ಹೋಗ್ತದೆ, ಸಾಸಿವೆ ಕಾಳಿನಷ್ಟು ಇರ್ತದೆ ನಿಮಗೆ. ನಂದು ಹಂಗಲ್ಲ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ. ನನ್ನ ಜಾಠರಾಗ್ರಿ ಅಂಗುಷ್ಟ ಗಾತ್ರದ್ದು, ನಮ್ಮ ಅಂಗುಷ್ಟ ಗಾತ್ರದ್ದಲ್ಲ, ಅವರ ಅಂಗುಷ್ಟ ಗಾತ್ರದ್ದು. ಇದು 200 ಬಾಳೆಹಣ್ಣಲ್ಲ, ವಿಶ್ವದ ಹಂಚ ವೆತ್ತತ ಅಂತ ಹೇಳ್ತಾರೆ. ಇಡೀ ಜಗತ್ತನ್ನು ಸುಟ್ಟಾಗ್ತದೆ ಇದು. ಅಂತಹ ಒಂದು ಜಾಠರಾಗ್ನಿಯನ್ನ ಹೊಂದಿದಂತಹ ದೇಹ ನಂದು ಅಂತ ಮಧ್ವಾಚಾರ್ಯರು ಅವತಾರದಲ್ಲಿ ಹೇಳಿರ್ತಕ್ಕಂಥದ್ದು, ವಾಯುದೇವರು ಅವತಾರದಲ್ಲಿ ಹೇಳಿರ್ತಕ್ಕಂತಹ ಮೂಲ ರೂಪಕ್ಕೆ ಎಷ್ಟೆಲ್ಲ ಶಕ್ತಿಗಳು ಇರಬೇಕು. ಅದಕ್ಕೆ ಒಂದೇ ಮಾತಿನಿಂದ ಒಂದು ಅವತಾರಕ್ಕೆ ಹೇಳಿದ್ದು ಎಲ್ಲಾ ಅವತಾರಕ್ಕೂ ಇಟ್ಕೊಂಡು ಬಿಡ್ಬೇಕದನ್ನ. ಅದಕ್ಕೆ ಕಡೆಗೆ ಹೇಳ್ತಾರೆ ಅವರು, ತ್ರಿಶ್ವಪ್ಪೇವಾವತಾರೇಶ್ವರಿವಿರಪಗಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಸಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುತ ವಶಗಂ ಕಿಂಕರ ಶಂಕರಾದ್ಯಾ. 3 ಅವತಾರಕ್ಕೂ ಒಂದು ಅವತಾರದಲ್ಲಿ ಹೇಳಿದ್ದನ್ನ 3 ಅವತಾರದಲ್ಲೂ ಅದನ್ನು ಇಟ್ಕೊಳ್ಳಿಕ್ಕೆ ಬರ್ತದೆ. ಈಗ ಅರ್ಥ ಸ್ಪಷ್ಟ ಆಗಿಬಿಟ್ಟಿದೆ ನಮಗೆ. ಬರೇ ಹನುಮಂತನೊಬ್ಬನೇ ಬ್ರಹ್ಮಚಾರಿ ಅಲ್ಲ, ಭೀಮಸೇನ ದೇವರು ಬ್ರಹ್ಮಚಾರಿ. ದ್ರೌಪದಿಯನ್ನ ಮದುವೆ ಆದ್ರು, ಹಿಡಿಂಬಿಯನ್ನ ಮದುವೆ ಆದ್ರು, ಅವರು ಕೂಡ ಬ್ರಹ್ಮಚಾರಿ. ಯಾಕೆ? ಬ್ರಹ್ಮಣಿ ಚರತಿ. ಅವರ ಬುದ್ಧಿ ಬ್ರಹ್ಮನನ್ನು ಬಿಟ್ಟು ಬೇರೆ ಕಡೆ ಹೋಗುವುದೇ ಇಲ್ಲ. ಹೀಗೆ ಕಾಲ ಕಾಲಕ್ಕೆ ನಮಗೆ ಏನು ಬೇಕೋ ಅದನ್ನು ಅನುಸಂಧಾನವನ್ನು ಮಾಡ್ತಾ ಹೋದ್ರೆ
ವಾಯುದೇವರು ಅದನ್ನು ನಮಗೆ ಅನುಗ್ರಹ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾರು ಭಕ್ತಿಯಿಂದ ದೇಹಭಾಜರು ಅಂದ್ರೆ ನಾವೆಲ್ಲರೂ ಕೂಡ ದೇಹಧಾರಿಗಳು, ಸ್ನೇಹಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕ್ಷಣ ಕ್ಷಣದಲ್ಲಿ ಅವರನ್ನ ನೆನೆದ್ರೆ ಎಲ್ಲ ನಮ್ಮ ಅಹಿತಗಳು ದೂರ ಆಗ್ತವೆ. ಅಂಹೋ ಮೋಹಾಪಹೋಯ. ಅಂಹ ಅಂತಂದ್ರೆ ಏನು? ಪಾಪ ಅಂತ ಅರ್ಥ. ನಾವು ಕಷ್ಟಪಡೋದು ಯಾಕೆ ಅಂತ ಕೇಳಿದ್ರೆ ಪಾಪ ಇದ್ದದ್ದಕ್ಕೆ. ಪಾಪ ಇಲ್ಲದೇ ಇದ್ದವರಿಗೆ ಕಷ್ಟಗಳು ಇರುವುದಿಲ್ಲ. ಎಷ್ಟೆಷ್ಟು ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೋ ಅಷ್ಟಷ್ಟು ನಮ್ಮಲ್ಲಿ ಪಾಪಗಳಿವೆ ಅಂತ ಅರ್ಥ. ಆ ಪಾಪದ ನಿರ್ಮೂಲನ ಆಗಬೇಕು ಅಂತಂದ್ರೆ ದಿನಾ ಬಂದು ಹನುಮಂತ ದೇವರಿಗೆ ಒಂದು ನಮಸ್ಕಾರ ಮಾಡಿದ್ರೆ ಸಾಕು, ಎಷ್ಟೋ ಪಾಪಗಳು ಹೋಗ್ತವೆ. ಇನ್ನು ತಪ್ಪು ಕಾರ್ಯಗಳನ್ನು ಮಾಡ್ತೇವೆ ನಾವು. ತಪ್ಪು ಕಾರ್ಯಗಳನ್ನು ಯಾಕೆ ಮಾಡ್ತೇವೆ ಅಂದ್ರೆ ಮೋಹದಿಂದ ಮಾಡ್ತೇವೆ, ಅಜ್ಞಾನದಿಂದ ಮಾಡ್ತೇವೆ. ತತ್ವಜ್ಞಾನ ಮುಕ್ತಿಭಾಜ ಸುಖಯಸಿ ಗುರು ಯೋಗ್ಯತಾ ತಾರತಮ್ಯ ಅಂತ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ನೀವು ಒಳ್ಳೆ ಜ್ಞಾನ ಬೇಕೋ ಹನುಮಂತ ದೇವರ ಉಪಾಸನೆ. ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಜ್ಞಾನ ಎಲ್ಲವೂ ಹೋಗಿ ಒಳ್ಳೆ ತತ್ವಜ್ಞಾನವನ್ನು ಕೊಡ್ತಾರೆ. ಅದು ಆ ತತ್ವಜ್ಞಾನವನ್ನ ಕೊಡುವುದು ಅಂತಂದ್ರೆ ಏನು? ಮೋಕ್ಷಕ್ಕೆ ಕಾರಣವಾಗತಕ್ಕಂತಹ ಜ್ಞಾನ. ಅದು ಎಲ್ಲೋ ಬರೇ ಜೀವನೋಪಾಯಕ್ಕಾಗಿ ಅಲ್ಲ. ಜೀವನೋಪಾಯಕ್ಕಾಗಿ ತತ್ವಜ್ಞಾನವನ್ನು ಬಳಸಿಕೊಳ್ಳುವುದು ಬೇರೆ, ತತ್ವಜ್ಞಾನವನ್ನ ಪ್ರಸಾರ ಮಾಡ್ತಾ ಹೋಗಿ ಅದರಿಂದ ಸಂಪತ್ತು ಗಳಿಸುವುದು ಬೇರೆ, ಇಹದಲ್ಲಿ ಸುಖವನ್ನು ಕೊಡುವುದು ಬೇರೆ. ಆದರೆ ಮುಖ್ಯವಾಗಿ ಅದು ನಮಗೆ ಪ್ರಯೋಜನ ಆಗತಕ್ಕಂಥದ್ದು ಮೋಕ್ಷಕ್ಕೆ. ಮೋಕ್ಷ ಸಿಗಬೇಕು ಅಂತಿದ್ರೆ ವಿಶೇಷವಾದ ತತ್ವಜ್ಞಾನವನ್ನು ನಾವು ಗಳಿಸಲೇಬೇಕು. ಆ ತತ್ವಜ್ಞಾನವನ್ನು ಕೊಡತಕ್ಕಂಥವರೇ ವಾಯುದೇವರು, ಹನುಮಂತ ದೇವರು. ಅವರು ದೌತ್ಯವನ್ನು ಮಾಡಿದ್ದಾರೆ. ದೂತ ಅಂತಂದ್ರೆ ರಾಮದೂತ ಅಂತ ದಾಸರೆಲ್ಲ ವರ್ಣನೆ ಮಾಡ್ತಾರೆ ಅವರನ್ನು. ರಾಮದೂತ ರಾಮದೂತ ಅಂತ ಹೇಳಿ. ದೂತನ ಲಕ್ಷಣಗಳೇನು ಅಂತ ಹನುಮಂತ ದೇವರ ಕಥೆಯನ್ನು ನೀವು ಸದಾ ಕಾಲ ಕೇಳೇ ಇರ್ತೀರಿ. ಮತ್ತದನ್ನ ಹೇಳಿದ್ದನ್ನೇ ಹೇಳೋದು ಬೇಡ. ಏನಾದ್ರೂ ಒಂದು ವಿಶೇಷವನ್ನ ಈ ಕಾಲದಲ್ಲಿ ಚಿಂತನೆ ಮಾಡೋಣ ಅಂತ ಒಂದು ನಂದು ವಿಚಾರ. ದೂತನಿಗೆ ಇರಬೇಕಾದ ಲಕ್ಷಣಗಳೇನು ಅಂತಂದ್ರೆ ಮನುಸ್ಮೃತಿಯೂ ಹೇಳುತ್ತದೆ, ಮತ್ತೆ ಮಹಾಭಾರತದಲ್ಲೂ ಈ ವಿಷಯ ಬರ್ತದೆ. ದೂತ ಅಂದ್ರೆ ನಾವೇನ್ ತಿಳ್ಕೊಂಡೇವಿ? ವಿಷಯಗಳನ್ನ, ಸುದ್ದಿಗಳನ್ನ ಮುಟ್ಟಿಸುವ ಯಾರಿದ್ದಾನಲ್ಲ ಅವನನ್ನ ದೂತ. ಮೆಸೆಂಜರ್ ಅಂತೇನಿರ್ತಾನೆ ಅವನನ್ನ ದೂತ ಅಂತ ನಾವು ಅನ್ಕೊಂಡದ್ದು. ಇಷ್ಟೇ ಅಲ್ಲ ಅಂತ ಹೇಳ್ತದೆ ಮಹಾಭಾರತ. ಮಹಾಭಾರತ ಹೇಳುವ ಲಕ್ಷಣಗಳೇನು ಅಂತಂದ್ರೆ ಅನುರಕ್ತ, ಶುಚಿರ್ದಕ್ಷ, ಸ್ಮೃತಿಮಾನ್, ದೇಶಕಾಲವಿತು, ವಪುಷ್ಮಾನ್, ಭೀತಬೀಹಿ, ವಾಗ್ಮಿ, ಪ್ರಾಜ್ಞೋ, ದೂತ ಪ್ರಶಾಸ್ಯತೆ. ಇದು ದೂತನ ಲಕ್ಷಣ. ಬರೇ ಒಂದು ಸುದ್ದಿ ಹೇಳಿದ ಕೂಡಲೇ ಅದು ದೂತನ ಲಕ್ಷಣ ಅಲ್ಲ. ಯಾರ ಸಂದೇಶವನ್ನ ನಾವು ಇನ್ನೊಬ್ಬರಿಗೆ ತಲುಪಿಸ್ತಿರ್ತೇವಲ್ಲ ಅವನ ಬಗ್ಗೆ ನಮಗೆ ಮೊದಲು ಭಕ್ತಿ ಇರಬೇಕು. ನಮಗಿಂತ ದೊಡ್ಡವನಾದ್ರೆ ಅವನಲ್ಲಿ ಭಕ್ತಿ, ಗೌರವ ಇರಬೇಕು. ನಮಗಿಂತ ಸಣ್ಣವನಾಗಿದ್ರೆ ಅವನಲ್ಲಿ ವಾತ್ಸಲ್ಯ ಇರಬೇಕು. ಸಮಾನ ಆಗಿದ್ರೆ ಮೈತ್ರಿ ಇರಬೇಕು. ಇದು ಅನುರಕ್ತ ಶಬ್ದದ ಅರ್ಥ. ಇದು ಯಾರು ಸಂದೇಶಗಳನ್ನ, ಯಾರು ಸುದ್ದಿಗಳನ್ನ ಮುಟ್ಟಿಸ್ರಿ ಅಂತ ನಮಗೆ ಆದೇಶ ಕೊಟ್ಟಿರ್ತಾರೆ, ಯಾರಿಗೆ ನಾವು ಮುಟ್ಟಿಸ್ಬೇಕು ಅಂತ ಹೋಗ್ತೇವೆ, ಅಲ್ಲಿ ಏನು ಗುಣ ಇರಬೇಕು ನಮಗೆ ಅಂದ್ರೆ ಅನುರಕ್ತಿ ಇರಬೇಕು. ಅನುರಕ್ತಿ ಅಂತಂದ್ರೆ ದೇವರಲ್ಲಿ, ಗುರುಗಳಲ್ಲಿ ಮಾಡುವ ಭಕ್ತಿ, ಸಮಾನರಲ್ಲಿ ಮಾಡುವ ಮೈತ್ರಿ, ಕನಿಷ್ಠರಲ್ಲಿ ಮಾಡುವ ವಾತ್ಸಲ್ಯ, ಪ್ರೀತಿ. ಹನುಮಂತ ರಾಮಭಕ್ತ.
ರಾಮನಲ್ಲಿ ಎಂತಹ ಅನುರಕ್ತಿ ಅವನಿಗೆ. ಎಲ್ಲ ಮುಗಿದ ಮೇಲೆ ಅಯೋಧ್ಯ ಪಟ್ಟಣಕ್ಕೆ ಬಂದು ರಾಮ ರಾಜನಾದ ಮೇಲೆ, ರಾಮರೂಪ ಅಂದ್ರೆ ಸಾಮಾನ್ಯ ರೂಪ ಅಲ್ಲ, ಅದು ತನ್ನ ಅವತಾರವನ್ನು ಮುಗಿಸುವಾಗ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಬರ್ರಿ ಎಲ್ಲರಿಗೂ ಮೋಕ್ಷ ಕೊಡ್ತೇನೆ ಅಂತ ಕರೆದಂತಹ ರೂಪ ಅದು. ನಾವು ಇದ್ಯೋವಾಗ ಮತ್ತೆ ನಮಗ ಆ ಮೋಕ್ಷ ಬೇಡಾಗಿತ್ತು, ಅದಕ್ಕೆ ಇಲ್ಲಿ ಕೂತೇವ ನಾವು. ಆ ಮೋಕ್ಷದ ಕಲ್ಪನೆ ನಮಗಿದ್ದಿದ್ರೆ ನಾವು ಹೋಗಿಬಿಡ್ತಿದ್ವಿ. ಹೀಗೆ ಕರೆದಿರತಕ್ಕಂತಹ ರೂಪ ರಾಮರೂಪ ಏನಿದೆ, ಅದು ತನ್ನ ಮಡದಿಯಾಗಿರತಕ್ಕಂತಹ ಸೀತಾದೇವಿಗೆ ಒಂದು ಹಾರ ಕೊಟ್ಟು ಹೇಳಿತು, ಇದನ್ನ ಅತ್ಯಂತ ಪ್ರೀತ್ಯಾಸ್ಪದರಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಕೊಡುವಂತ. ಅವಾಗ ಅವಳು ಹನುಮಂತನಿಗೆ ಆ ಹಾರವನ್ನು, ರಾಮ ಕೊಟ್ಟಿರತಕ್ಕಂತಹ ಪ್ರೇಮದ ಸಂಕೇತವಾಗಿರತಕ್ಕಂತಹ ಹಾರವನ್ನ ಹನುಮಂತನಿಗೆ ಕೊಟ್ಟಿದ್ದಾರೆ. ಆದರೆ ಹನುಮಂತ ಅದನ್ನ ತಾಯಿ ಸೀತಾಮಾತಾ ಕೊಟ್ಟಿದ್ದಾಳೆ ಅಂತ ಸ್ವೀಕಾರ ಮಾಡಿದ. ಆದರೆ ರಾಮನಲ್ಲಿ ಅವ ಕೇಳಿದ್ದೇನು ಅಂದ್ರೆ, ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ತೈ ಅಚಲೈಕ ಭಕ್ತಿ ಸಜೀವಮಾನ ನ ಪರಕ್ಕತಂಚಿತ್ ತಜ್ಜೀವನಮ್ಮೆ ತ್ವದಿಕಂ ಸಮಸ್ತ. ಎಂಥ ಸಂದೇಶ ನೋಡ್ರಿ, ನಮಗ್ ಕೊಟ್ಟ ಸಂದೇಶ. ಹನುಮಂತ ನಮಗೆ ಹೇಳಿರತಕ್ಕಂತಹ ಮಾತಿದು. ಅವರು ಇದ್ದೇ ಏಕಾಂತ ಭಕ್ತರು. ಯಾವಾಗಲೂ ಕೂಡ ನನ್ನ ಜೀವನ ಹೇಗಿರಬೇಕು ಅಂತ ಕೇಳಿದ್ರೆ ರಾಮ ಕಥೆಯಲ್ಲೇ ಇರಬೇಕು, ರಾಮನ ಗುಣಗಾನ ಮಾಡುವುದರಲ್ಲೇ ಇರಬೇಕು. ನನ್ನ ಜೀವನ ಅಂದ್ರೆ ಇದು. ನಮ್ಮ ಜೀವನ ಅಂದ್ರೆ ಏನು? ಅಧಿಕಾರ, ಅಂತಸ್ತು, ಇದನ್ನೆಲ್ಲ ನಾವು ಜೀವನ ಅಂತ ತಿಳ್ಕೊಂಡಿದ್ದೇವೆ. ಯಾರಾದರೂ ಏನೇ ಕಾರ್ಯಗಳನ್ನು ನಾವು ಮಾಡೋದಿದ್ರೆ ಈ ಹಿನ್ನೆಲೆಯಲ್ಲಿ ನಾವು ಮಾಡ್ತಿರ್ತೇವೆ. ನನ್ನ ಅಧಿಕಾರ ಎಂದೂ ಹೋಗಬಾರದು, ನನಗಿರುವ ಸಂಪತ್ತೆಂದೂ ಹೋಗಬಾರದು, ಇದೇ ಸರ್ವಸ್ವ ಅಂತ ನಾವು ತಿಳ್ಕೊಂಡಿರ್ತೇವೆ. ಹನುಮಂತ ದೇವರು ಹೇಳ್ತಾರೆ, ರಾಮನ ಗುಣಗಾನ ಮಾಡುವುದೇನಿದೆ ಇದು ಸರ್ವಸ್ವ, ಇದು ಜೀವನ. ಸಜೀವಮಾನ ನಪರಕ್ಕತಂಚಿತ್, ನನ್ನ ಉಸಿರಾಟ ಇರುವವರೆಗೆ ನನ್ನಿಂದ ಆಗಬೇಕಾದದ್ದು ಏನು ಅಂದ್ರೆ ರಾಮನ ಧ್ಯಾನ, ರಾಮನ ಸೇವೆ ಹೊರತು ರಾಮನಲ್ಲಿ ಭಕ್ತಿ, ರಾಮನ ಜ್ಞಾನದ ಪ್ರಸಾರ ಇದಾಗಬೇಕು ಹೊರತು ಸುಮ್ಮನೆ ಉಸಿರಾಟ ನನ್ನ ಜೀವನದಲ್ಲಿ ಆಗಬಾರದು. ತಜ್ಜೀವನಮ್ಮೇ ಅಧಿಕಂ ಸಮಸ್ತ, ಇದನ್ನ ನೀನು ಅನುಗ್ರಹ ಮಾಡಬೇಕು ಅಂತ ರಾಮನಲ್ಲಿ ಕೇಳ್ಕೊಂಡಿದ್ದಾನೆ. ಇನ್ನು ಶುಚಿ, ಹನುಮಂತ ದೇವರ ಶುಚಿತ್ವಕ್ಕೆ ನಾವು ಬಂದ್ರೆ, ಪವನ ಮುಟ್ಟಿದ್ದು ಪಾವನ ಅಂತ ಎಷ್ಟೋ ಮಂದಿ ಋಷಿಮುನಿಗಳು ಹೇಳ್ತಾರೆ. ಎಲ್ಲಾ ಕಡೆ ನಾವು ಮಡಿಲೇ ಓಡಾಡ್ಲಿಕ್ಕೆ ಸಾಧ್ಯದೇನ್ರಿ? ಅದು ಇವತ್ತಿನ ಕಾಲದೊಳಗೆ. ಶಾತಾತಪರು ಅಂತ ಹೇಳಿ ಒಬ್ರು ಋಷಿಗಳು, ಅವರು ಕೊಡೋ ಒಂದು ಸ್ಮೃತಿ ವಾಕ್ಯ ಏನು ಅಂದ್ರೆ, ವಾತಾತಪೈ ಶುದ್ಧತೆ ಐತಿ ಶಾತಾತಪ ಅಂತ. ವಾತ ಮತ್ತು ಆತಪ, ಗಾಳಿ ಬೆಳಕು ಎಲ್ಲಿ ಬರ್ತದಲ್ಲ ಆ ಜಾಗವನ್ನು ಶುದ್ಧ ಅಂತ ತಿಳ್ಕೊಳ್ರಿ ಸಾಕಲ್ಲ. ಮತ್ತು ಇವತ್ತಿನ ಕಾಲಕ್ಕೆ ಗಾಳಿ ಎಲ್ಲಿ ಬರ್ತದೋ, ವಾಯುದೇವರ ಎಲ್ಲಿ ಸಂಚಾರ ಮಾಡಿರ್ತಾರೋ ಅದೆಲ್ಲವೂ ಕೂಡ ಪವಿತ್ರ. ಅನಿವಾರ್ಯದಲ್ಲಿ ಮತ್ತೆ ಅನಿವಾರ್ಯ ಪ್ರಸಂಗದಲ್ಲಿ ಮತ್ತೆ ಇತ್ತು ಮೈಲಿಗೆ ಎಲ್ಲ ಹಂಗೆ ತಿಳ್ಕೊಂಡ್ ಬಿಡೋದಲ್ಲ, ಗಾಳಿ ಸಂಚಾರ ಆಗ್ಯದ ಅಂತೇಳಿ. ಯಾಕಂದ್ರೆ ಧರ್ಮಶಾಸ್ತ್ರಗಳನ್ನ ಹೇಳೋದೇ ಕಷ್ಟ ಆಗ್ತದೆ ಈಗಿನ ಕಾಲದೊಳಗೆ. ಅಂದ್ರೆ ಈ ದೀಕ್ಷೆಯಲ್ಲಿ ಹೇಳಿದ್ರು, ವಾಯುದೇವರಿಗಿಂತ ಶುಚಿ ಇನ್ನೊಂದು ವಸ್ತು ಇಲ್ಲ, ವಾಯುವಿನಿಗಿಂತ ಶುಚಿ ಇನ್ನೊಂದಿಲ್ಲ. ಇನ್ನು ದಕ್ಷ ಅಂದ್ರೆ ಹನುಮಂತ ರಾಮದೂತ ಯಾಕೆ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಹೊಂಟೇನೆ. ಸ್ವಾಮಿಯ ನಿಷ್ಠಾ ಮತ್ತು ಅವನಲ್ಲಿ ಪಾವಿತ್ರ್ಯ. ಅವನೇ ಮೋಸಗಾರಿದ್ದ, 4 ಮಂದಿ ಟೊಪ್ಪಿಗೆ ಹಾಕಿದ್ದ ಅಂತಂದ್ರೆ, ಮನಸ್ಸನ್ನ ಮಲಿನ ಮಾಡಿಕೊಂಡಿದ್ದ ಅಂದ್ರೆ ಮತ್ತೆ ಅವೇನು ಸಂದೇಶ ಅವೆಂಗ ದೂತ ಆಗ್ಲಿಕ್ಕೆ ಸಾಧ್ಯ? 1ಕ್ಕೆ 9 ಮಾಡಿ ಬರ್ತಾನವ. ಸ್ವಾಮಿಗೆ
ನಿಜವಾದ ಸೇವಕ ಆಗುವುದಿಲ್ಲ ಅವ. ಅವನಲ್ಲಿ ಶುಚಿತ್ವ ಇರಬೇಕು, ಪಾವಿತ್ರ್ಯ ಇರಬೇಕು ಮತ್ತು ದಕ್ಷನಾಗಿರ್ಬೇಕು. ದಕ್ಷತೆ ಅಂತಂದ್ರೆ ಏನು? ರಾಮನೇ ಹೇಳ್ತಾನೆ, ಹನುಮಂತನ ದಕ್ಷತಾ ಎಂತದ್ದು ಅಂತಂದ್ರೆ, ಒಂದು ವೇಳೆ ಹನುಮಂತ ಇದ್ದಿದ್ದಿಲ್ಲ ಅಂತಂದ್ರೆ ಸೀತಾದೇವಿ ಸಿಗುತ್ತಿದ್ದಿಲ್ಲ. ಸಮುದ್ರ ತರಣ ಆಗ್ತಿದ್ದಿದ್ದಿಲ್ಲ, ಲಂಕಾಪಟ್ಟಣಕ್ಕೆ ಹೋಗುವವರು ಯಾರಿಲ್ಲ, ಹೋದ್ರೂ ಕೂಡ ಬರುವವರು ಯಾರಿಲ್ಲ. ಸೀತಾ ಸಂದೇಶವನ್ನು ತಗೊಂಡು ಸೀತಾ ಸಂದೇಶ ಸಿಗಲಿಲ್ಲ ಅಂತಂದ್ರೆ ಕಪಿಗಳು ಸಾಯ್ತಿದ್ರು. ಯಾಕಂದ್ರೆ ಸುಗ್ರೀವ ಆಜ್ಞೆ ಆಗಿತ್ತು ಅವರಿಗೆ. ಸುಗ್ರೀವ ಬಹಳ ಕಟ್ಟಾದ ಆದೇಶವನ್ನ ಮಾಡಿ ಕಳಿಸಿದ್ದ, ನೀವು ಕರ್ಕೊಂಡು ಬರಲೇ, ಏನಾದ್ರೂ ಸಂದೇಶವನ್ನು ತಗೊಂಡು ಬರಲೇಬೇಕು ಅಂತ. ಬರಲಿಲ್ಲ ಅಂದ್ರೆ ಮರಣದಂಡನೆ ಅಂತ. ಮತ್ತು ಇಷ್ಟೆಲ್ಲಾ ಕಪಿಗಳನ್ನ ಕೊಂದ ಮೇಲೆ ಮತ್ತೆ ಸುಗ್ರೀವ ಯಾಕೆ ಉಳಿತಾನೆ? ಸುಗ್ರೀವ ಉಳಿಯುವುದಿಲ್ಲ. ಈ ಕಡೆ ಸೀತಾ ವಾರ್ತೆ ಗೊತ್ತಾಗಲಿಲ್ಲ ಅಂದ್ರೆ ರಾಮ ಉಳಿಯುವುದಿಲ್ಲ. ಒಬ್ಬ ಮನುಷ್ಯನಾಗಿ ವಿಚಾರ ಮಾಡೋದಾದ್ರೆ, ದೇವರಂತ ಆಮೇಲೆ ಬಿಡ್ರಿ, ಅದನ್ನ ದೇವರನ್ನೋ ವಿಷಯ ಬಿಡ್ರಿ. ಈಗ ಒಬ್ಬ ಸಾಮಾನ್ಯ ಪುರುಷನಾಗಿ ವಿಚಾರ ಮಾಡುವುದಾದ್ರೆ, ಹೆಂಡತಿಯನ್ನ ಅಷ್ಟು ಪ್ರೀತಿಗೆ ಪಾತ್ರಳಾಗಿರತಕ್ಕಂತಹ ಸೀತಾದೇವಿಯನ್ನು ಕಳ್ಕೊಂಡ ಮೇಲೆ ಒಬ್ಬ ಗಂಡನಾದಂತಹ ರಾಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ರಾಮನ ಉಸಿರಂತೆ ಇರತಕ್ಕಂತಹ ಲಕ್ಷ್ಮಣ ಇರಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತ ಹನುಮಂತ ಇದ್ದಿದ್ದಿಲ್ಲ ಅಂತಂದ್ರೆ ಹೀಗೆ. ಆಮೇಲೆ ಭರತ ಶತ್ರುಘ್ನರಿಲ್ಲ. ಹೀಗೆ ಎಲ್ಲದಕ್ಕೂ ಕೂಡ ಆ ಸೀತಾ ಸಂದೇಶ ಅನ್ನುವುದು ಕಾರಣ ಆಗಿತ್ತು. ಆ ಕಡೆ ಸೀತಾನು ಉಳಿತಿದ್ದಿದ್ದಿಲ್ಲ. ಯಾಕೆಂದ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು ಅಂತ ಹೊರಟಿದ್ಲು ಅಶೋಕವನದಲ್ಲಿ. ಯಾವಾಗ ರಾಮನಾಮಸ್ಮರಣೆ ಕಿವಿಗೆ ಕೇಳಿತೋ ಅವಾಗ ಆಕೆಗೆ ಉತ್ಸಾಹ ಬಂತು. ಓ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬಾರದು. ರಾಮನಾಮದ ಮಹತ್ವ ಇದು. ಸಂಪಾತಿಗೆ ಹೆಂಗಾಯ್ತು? ಎಲ್ಲ ಕಪಿಗಳು ಪ್ರಾಯೋಪವೇಶಕ್ಕೆ ಕೂತ್ರು. ಸಮುದ್ರ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಸೀತಾ ಸಂದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಮತ್ತೆ ಅಲ್ಲಿ ಹೋದ್ರು ಸಾಯೋದೇ, ಇಲ್ಲೇ ಸತ್ತು ಬಿಡೋಣ. ಹಂಗೆ ಸಾಯೋದು ಬೇಡ, ರಾಮನಾಮಸ್ಮರಣೆ ಮಾಡಿ ಸಾಯೋಣ. ರಾಮನಾಮಸ್ಮರಣೆಯನ್ನ ಮಾಡುವಾಗ ರೆಕ್ಕೆಯನ್ನು ಕಳಕೊಂಡಂತಹ ಸಂಪಾತಿಗೆ, ಜಟಾಯುವಿನ ಅಣ್ಣ, ಅವನಿಗೆ ರೆಕ್ಕೆಗಳು ಮೂಡಿದವು. ಮತ್ತೆ ಅವ ರಾಮ ಕಾರ್ಯದಲ್ಲಿ ಪ್ರವರ್ತನಾದ ಅಂತ ಕಥೆಯನ್ನು ಕೇಳ್ತೇವೆ ನಾವು. ಇದನ್ನೆಲ್ಲ ನೆನೆಸಿಕೊಂಡು ರಾಮ ಕೊನೆಗೆ ಹೇಳ್ತಾನೆ, ಹನುಮಂತ ಇದ್ದಿದ್ದಿಲ್ಲ ಅಂತಂದ್ರೆ ಯಾವುದನ್ನೂ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಕೃತಂ ಹನುಮತಾ ಸಾಧ್ಯಂ ಸುಮಹತ್ ಭುವಿ ದುರ್ಲಭಂ. ಹನುಮಂತನಿಂದ ಸಾಧಿಸಿರತಕ್ಕಂತಹ ಕಾರ್ಯ ಏನಿದೆ ಇದು ಅತ್ಯದ್ಭುತವಾಗಿ ಇರತಕ್ಕಂಥದ್ದು. ಅವನ ದಕ್ಷತೆಯನ್ನ ಶ್ರೀರಾಮಚಂದ್ರನೇ ಕೊಂಡಾಡಿದ್ದಾನೆ. ಇನ್ನು ಸ್ಮೃತಿಮಾನ್, ಏನು ಸಂದೇಶವನ್ನು ಕೊಟ್ಟಿರ್ತೇವೆ ಅದನ್ನು ಸರಿಯಾದ ರೀತಿ ಒಳಗೆ ಹೇಳಬೇಕು. ನೆನಪು ಮಾಡಿಕೊಂಡು ಹೇಳಿದ್ರೆ ಅದು ಸಂದೇಶ ಆಗುವುದಿಲ್ಲ. ಅದು ಕೇಳವನಿಗೆ ವಿಪರೀತವಾಗಿ ಅರ್ಥ ಆಗ್ತದೆ. ವಿಪರೀತ ಅರ್ಥ ಆದ್ರೆ ಅದು ಯಜಮಾನನಿಗೆ ಏನೂ ಉಪಯೋಗ ಇಲ್ಲ ಅದರಿಂದ. ಆದ್ದರಿಂದ ಸ್ಮರಣೆ, ಹನುಮಂತನ ಸ್ಮರಣೆಯ ಬಗ್ಗೆ ನಾವೇನು ಹೇಳಬೇಕಾದದ್ದಿಲ್ಲ. ಯಾಕಂದ್ರೆ ಮಧ್ವಾಚಾರ್ಯರಾಗಿ ಬಂದಾಗಲೂ ಹೇಳ್ತಾ ಇದ್ದಾರೆ, ಸಾನು ರಾಗಾವಲೋಕನಂ ಅಂತ ಹೇಳಿ ದ್ವಾದಶ ಸ್ತೋತ್ರದಲ್ಲಿ. ಅವತ್ತೇನು ರಾಮ ರೂಪದಲ್ಲಿ ನನ್ನ ಮೇಲೆ ನೀನೇನು ಕೃಪಾದೃಷ್ಟಿ ಬೀರಿದ್ದಿ, ಅದು ಮಧ್ವಾಚಾರ್ಯರಾಗಿದ್ದಾಗಲೂ ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ. ದ್ವಾದಶ ಸ್ತೋತ್ರದಲ್ಲಿ ಅದನ್ನು ಹೇಳ್ತಾರೆ ಮಧ್ವಾಚಾರ್ಯ. ಸಾನು ರಾಗಾವಲೋಕನಂ, ಅವತ್ತು ನೀನು ನೋಡಿದ ಒಂದು ಕರುಣಾದೃಷ್ಟಿ, ಕೃಪಾದೃಷ್ಟಿ ಏನಿದೆ, ಇವತ್ತೂ ಅದನ್ನ ಈ ಕ್ಷಣದಲ್ಲಿ ನೀನು ನೋಡ್ತಾ ಇದ್ದೆ ಅಂತ ಅನುಭವಿಸ್ತಾ ಇದ್ದೇನೆ. ಅವತ್ತೇನು ಸುಖ ಆಗಿತ್ತು, ಆ ಸುಖ ಇಲ್ಲಿಯವರೆಗೆ ನನಗಿದೆ ಅಂತ. ಇಷ್ಟು ದೀರ್ಘವಾದ ಸ್ಮರಣೆ.
ನಮಗೆ 2 ವರ್ಷದ ಹಿಂದೆ ಆಗಿದ್ದು ಗೊತ್ತಿರೋದಿಲ್ಲ, ಒಳ್ಳೇದು ಗೊತ್ತಿರೋದಿಲ್ಲ, ಮತ್ತೆ ಕೆಟ್ಟದ್ದು ಭಾಳ ನೆನಪಿಟ್ಟು ನೋಡಿರ್ತೀವಿ ನಾವು. ಕೆಟ್ಟದ್ದು ಬಹಳ ನೆನಪಿರುತ್ತದೆ. ಒಳ್ಳೆ ಕಾರ್ಯಗಳು, ಒಳ್ಳೆ ವಿಷಯಗಳು, ಪ್ರವಚನದಲ್ಲಿ ಬೇಕಾದಂತಹ ಒಳ್ಳೆಯ ವಿಷಯ ಇರಲಿ, ಇಲ್ಲಿಂದ ಹೊರಗೆ ಹೋದ ಕೂಡಲೇ ಮುಗಿದೋಯ್ತು, ಅದು ಹೋಗಿಬಿಟ್ಟಿದೆ. ಒಂದು ಕಿವಿ ಕೇಳಲಿಕ್ಕೆ, ಒಂದು ಕಿವಿ ಹಾರಿಸ್ಲಿಕ್ಕೆ. ಇದು ನಮ್ಮ ಅವಸ್ಥೆ. ಇಂತಹ ಅವಸ್ಥೆಗಳು ನಮಗೆ ಬರಬಾರದು ಅಂತಿದ್ರೆ ಅದು ಹನುಮಂತ ದೇವರ ಸ್ಮರಣೆ ಮೇಲಿಂದ ಮೇಲೆ ನಡೀತಿರ್ಬೇಕು. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ಮವೇತ್. ನಾವೇನು ಪೂಜಾ ಮಾಡೋದು ಬೇಡ, ಅಭಿಷೇಕ ಮಾಡಿಸೋದು ಬೇಡ, ಅರ್ಚನೆ ಮಾಡೋದು ಬೇಡ, ಕೇವಲ ಸ್ಮರಣೆಯಿಂದ ಆಂಜನೇಯಾಯ ನಮಃ, ಹನುಮತೇ ನಮಃ ಅಂತಿಷ್ಟು ಅಂದ್ರೆ ಸಾಕು. ಇವೆಲ್ಲ ಗುಣಗಳು ನಮಗೆ ಬರ್ತವೆ. ಸ್ಮೃತಿಮಾನ್ ದೇಶ ಕಾಲವಿತು. ಒಬ್ಬ ದೂತನಿಗೆ ಇರಬೇಕಾದದ್ದು ನಿಯಮ ಏನು ಅಂತಂದ್ರೆ ದೇಶಕ್ಕನುಗುಣವಾಗಿ, ಕಾಲಕ್ಕನುಗುಣವಾಗಿ ವರ್ತನೆ ಮಾಡಬೇಕವ. ಹನುಮಂತನ ಜೀವನದಲ್ಲಿ ರಾಮ ಸಂದೇಶವನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಮೈನಾಕ ಅಂತ ಬಂದ. ನಾವಾಗಿದ್ರೆ ತಿರುಪತಿಗೆ ಹೊರಟೇವಿ, ದಾರಿಯಲ್ಲಿ ನಮ್ಗೆ ಬೇಕಾದವ್ರ ಮನೆ ಸಿಕ್ತು, ಇವತ್ತು ಒಂದು ಚಾ ಕುಡಿದು ಹೋಗ್ರಿ, ಟಿಫನ್ ಮಾಡಿ ಹೋಗ್ರಿ, ಬೇಡ ಒಂದು ಊಟ ಮಾಡಿ ಹೋಗ್ರಿ, ಆಯ್ತು ಅಂದ್ಬಿಡ್ತೇವೆ ನಾವು. ವೆಂಕಪ್ಪ ವ್ಯವಸ್ಥೆ ಮಾಡ್ಯಾನ ನಮಗೆ ಅಂತ ನಾವು ತಿಳ್ಕೊಳ್ಳೋದೇನು, ವೆಂಕಪ್ಪ ವ್ಯವಸ್ಥೆ ಮಾಡಿಬಿಟ್ಟು ನಮಗೆ ಬರೇ ಸ್ಮರಣ ಮಾಡಿದ್ರೆ ದೇವರು ಇಷ್ಟ ಅನುಕೂಲ ಮಾಡಿದ ಅಂತ. ಆದ್ರೆ ಹನುಮಂತ ಹೇಳ್ತಾನೆ, ನಾನು ಹೊರಟದ್ದು ರಾಮ ಕಾರ್ಯಕ್ಕಾಗಿ. ರಾಮ ಕಾರ್ಯಕ್ಕೆ ಹೋಗುವಾಗ ಆರಾಮಿಲ್ಲ. ಮೈನಾಕ ಬಂದು ಪ್ರಾರ್ಥನೆ ಮಾಡಿದ, ರಾಮ ಕಾರ್ಯಕ್ಕೆ ಹೋಗ್ತಾ ಇದ್ದಿ, ಸಮುದ್ರ ಹಾರ್ತಾ ಇದ್ದಿ, ಆಯಾಸ ಆಗಿರ್ತದ ನಿನಗೆ, ಒಂದು ಕ್ಷಣ ನನ್ನ ಮೇಲೆ ವಿಶ್ರಾಂತಿಯನ್ನು ತಗೊಂಡು ಹೋಗುವಂತ ಸಮುದ್ರದಿಂದ ಮೇಲಕ್ಕೆ ಬಂದ್ರ ಮೈನಾಕ, ಅದನ್ನ ಅಲ್ಲಗಳದ ಹನುಮಂತ ಆಹಾ ಅಂದ. ಆದ್ರೆ ಕೇಳ್ಕೊಂಡಿದ್ದಾನೆ. ಮತ್ತೆ ಕೇಳ್ಕೊಂಡವ್ರನ್ನ ಬೇಜಾರು ಮಾಡಬಾರ್ದು, ಅವನಿಗೂ ಬೇಸರ ಆಗಬಾರ್ದು, ರಾಮ ಕಾರ್ಯಕ್ಕೆ ವಿಳಂಬ ಆಗಬಾರ್ದು. ತನ್ನ ಹೃದಯದಿಂದ ಆ ಪರ್ವತವನ್ನು ಮುಟ್ಟಿದ, ನಿಂತಂಗ ಮಾಡಿದ, ಮುಂದೆ ಹೋದ. ಇದು ಕಾಲೋಚಿತವಾಗಿರತಕ್ಕಂತಹ, ದೇಶೋಚಿತವಾಗಿರತಕ್ಕಂತಹ ಪ್ರಜ್ಞೆ. ಆಮೇಲೆ ಸುರಸೆ ಬಂದ್ಲು, ದೇವಮಾತಾ ಬಂದ್ಲು, ಸಿಂಹಿಕೆ ಬಂದ್ಲು, ದುಷ್ಟಶಕ್ತಿ, ಲಂಕಿಣಿ ಬಂದ್ಲು. ಒಬ್ಬ ಬ್ರಹ್ಮಚಾರಿಗೆ 3 ಮಂದಿ ಹೆಣ್ಮಕ್ಳು ಗಂಟು ಬಿದ್ರು, ಅವನನ್ನು ತಡಿ ಹಿಡಿಬೇಕು ಅಂತ ಹೇಳಿ. ಅದನ್ನು 3 ಹೆಣ್ಣು, ಹೊನ್ನು, ಮಣ್ಣು. ಮೈನಾಕ ಪರ್ವತ ಆದ್ರೆ ಬಂಗಾರದ ಪರ್ವತ ಅದು. ಒಬ್ಬ ಸಾಧಕನಿಗೆ ದಾರಿಯಲ್ಲಿ ಹೋಗುವಾಗ 3 ಬಹಳ ಅಡಚಣೆ ಮಾಡ್ತಿರ್ತವೆ, ಹೆಣ್ಣು, ಹೊನ್ನು, ಮಣ್ಣು ಅಂತ ಹೇಳಿ. ಈ 3ರಿಂದ ಅವ ದೂರ ಉಳಿಬೇಕು, ಅಥವಾ ಅದನ್ನು ನಿಗ್ರಹಿಸಿ ಮೇಲೆ ಹೋಗಬೇಕು. ಇದು ಹನುಮಂತ ತಿಳಿಸಿಕೊಟ್ಟಂತಹ ಸಂದೇಶ ನಮಗೆ. ಒಬ್ಬ ದೂತನಲ್ಲಿ ದೇಶದ, ಕಾಲದ ಜ್ಞಾನ ಇರಬೇಕು. ಇನ್ನು ಅದ್ಭುತವಾದ ರೂಪ, ವಪುಷ್ಮಾನ್ ಅಂತ ಹೇಳಿ ಒಬ್ಬ ದೂತನಿಗೆ ಒಳ್ಳೆ ರೂಪ ಇರ್ಬೇಕಂತ. ಅಲ್ರಿ, ಮಂಗ್ಯಾನ್ ರೂಪ ಏನು? ಹನುಮಂತನನ್ನ ಎಲ್ಲರೂ ಬೈಲಿಕ್ಕೆ ಉಪಯೋಗ ಮಾಡ್ತಾರೆ, ಏನು ಮಂಗ್ಯಾನಂಗಿದ್ದೀನಿ ನೀನಂತ. ಅಲ್ಲಿಯೇ ಇರೋದು ಮಹತ್ವ. ಬಹಳ ಮಂದಿ ಹನುಮಾನ್ ಅನ್ನೋ ಶಬ್ದವನ್ನು ಬಹಳ ವಿಪರೀತವಾಗಿ ತಿಳ್ಕೊಂಡವರಿದ್ದಾರೆ. ಹನುಮನ ಅವತಾರ ಆಯ್ತು, ಆ ಸಂದರ್ಭದಲ್ಲಿ ಗ್ರಹಣ ಬಂತು. ಅವಾಗ ಸೂರ್ಯ ಬಹಳ ಕೆಂಪಗಿದ್ದ ಉದಯಿಸುವ ಸಮಯದಲ್ಲಿ. ಈ ಸಂಪಾತಿ ಜಟಾಯು ಕಥೆ ಕೇಳ್ತೇವೆ ನಾವು ರಾಮಾಯಣದಲ್ಲಿ. ಇವರೆಲ್ಲ ಸೂರ್ಯ ಮಂಡಲವನ್ನು ಮುಟ್ಟಬೇಕು ಅಂತ ಹೋದವ್ರು ಇವರು. ಹನುಮಂತ ಹಂಗಲ್ಲ, ಸೂರ್ಯ ಮಂಡಲದ ಮೇಲೆ ಹೋದ. ಆ ಸೂರ್ಯನನ್ನು ತಿನ್ಲಿಕ್ಕೆ ಹೋದ, ಹಣ್ಣು ಅಂತ ತಿಳ್ಕೊಂಡು ತಿನ್ಲಿಕ್ಕೆ ಹೋದ. ಆ ಸೂರ್ಯ ಹೋಗಿ ಇಂದ್ರನಿಗೆ ಹೇಳಿದ. ಇಂದ್ರ ತನ್ನ ವಜ್ರಾಯುಧವನ್ನು ತಗೊಂಡು ಬಂದ.
ವಜ್ರಾಯುಧವನ್ನು ಪ್ರಯೋಗ ಮಾಡಿದ. ಅದು ಹನುಮನ ಶರೀರಕ್ಕೆ ತಾಕಿತು. ಅವಾಗ ಅವರ ತಂದೆಯಾದ ವಾಯುದೇವರಿಗೆ ಸಿಟ್ಟು ಬಂತು. ನನ್ನ ಮಗನಿಗೆ ಇಂದ್ರ ಹೊಡೆದ್ನಲ್ಲ ಅಂತ ಹೇಳಿ ಇಡೀ ಲೋಕವನ್ನೆಲ್ಲ ಸ್ತಬ್ಧ ಮಾಡಿಬಿಟ್ಟ ವಾಯುದೇವ. ಗಾಳಿಯೇ ಬರಲಿಲ್ಲ, ಅಲ್ಲೋಲ ಕಲ್ಲೋಲ ಆಗಿ ಹೋಯ್ತು. ಮತ್ತೆಲ್ಲಾ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಅವಾಗ ವಾಯು ಶಾಂತನಾದ. ಮತ್ತೆ ಗಾಳಿ ಬೇಕಲ್ಲ ನಮಗೆ, ಗಾಳಿ ಇದ್ರೆ ಜಗತ್ತು. ಮತ್ತೆ ಪ್ರವಾಹ ಶುರುವಾಯಿತು, ಎಲ್ಲ ಕಡೆ ಉಸಿರಾಟ ಸರಿಯಾಗಿ ನಡಿಲಿಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ಇಂದ್ರ ಬಂದ. ಇಂದ್ರ ಬಂದು ಮತ್ ಕರೋತ್ಸೃಷ್ಟ ವಜ್ರೇಣ ಹನುರಸ್ಯ ಯಥಾಹತಃ ನಾಮ್ನಾ ವೈ ಕಪಿಶಾರ್ದೂಲ ಭವಿತಾ ಹನುಮಾನಿತಿ ಅಂತ ಒಂದು ಮಾತನ್ನು ಹೇಳಿದ್ದಂತೆ. ಏನು ಈ ಮಾತಿನ ಅರ್ಥ ಏನು? ರಾಮಾಯಣದಲ್ಲಿ ಬರ್ತಕ್ಕಂತಹ ಮಾತಿದು. ಇದಕ್ಕೆಲ್ಲ ಹೆಚ್ಚಿನವರು ಮಂದಿ ಅಪಾರ್ಥವನ್ನೇ ಮಾಡಿದ್ದು. ಅವ ಏನು ವಜ್ರಾಯುಧದಿಂದ ಹೊಡೆದ, ಅವಾಗ ಅವನು ಸೊಂಡಿ ಉಬ್ಬಿತಂತ. ಸೊಂಡಿ ಉಬ್ಬಿದ್ದಕ್ಕಾಗಿ ಹನುಮಂತ ಆದ. ಅದಕ್ಕೆ ಸೊಂಡಿ ಉಬ್ಬಿದವ್ರನ್ನೆಲ್ಲ ಹನುಮಂತ ಅಂತ ಕರೆಯೋರು ರೂಢಿ ನಾವು ಇಟ್ಕೊಂಡೇವೆ ಇವತ್ತು. ಅದಕ್ಕೆ ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಅರ್ಥವನ್ನು ಬರಿತಾ ಇದ್ದಾರೆ. ಈ ಶ್ಲೋಕಕ್ಕೆ ಸೊಂಡಿ ಉಬ್ಬಿದವ ಅಂತ ಅರ್ಥ ಮಾಡಬಾರದು, ಜ್ಞಾನಿ ಅಂತ ಅರ್ಥವನ್ನ ಮಾಡಬೇಕು. ಹನು ಶಬ್ದಕ್ಕೆ ಜ್ಞಾನ ಅಂತ. ಹನು ಅಸ್ಯ ಅಸ್ತಿ ಇತಿ ಹನುಮಾನ್. ಹನುಮಾನ್ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ವಿಶಿಷ್ಟವಾದ ಜ್ಞಾನ ಆ ವ್ಯಕ್ತಿಯಲ್ಲಿ ಇರುವುದರಿಂದ ಅವ ಹನುಮಂತ. ಪ್ರಸಂಗ ನೋಡ್ರಿ, ಇಂದ್ರ ಬಂದದ್ದು ಕ್ಷಮೆ ಕೇಳಲಿಕ್ಕೆ. ನಾನೀಗ ವಜ್ರಾಯುಧವನ್ನು ಹೊಡೆದೆ, ನಿನ್ನ ಸೊಂಟಿ ಉಬ್ಬಿತು, ಆದ್ರಿಂದ ಇವತ್ತಿನಿಂದ ನಿನ್ನನ್ನೆಲ್ಲರೂ ಹನುಮಂತ ಅಂತ ಕರೀಲಿ ಅಂತಂದ್ರೆ ಇನ್ನೊಂದು ಬಾರಿಸಿ ಕಳಿಸ್ತಿದ್ದ ಹನುಮಂತ. ಅದಲ್ಲ. ಉದ್ದೇಶ ಏನು ಅಂತಂದ್ರೆ, ನಾನು ವಜ್ರಾಯುಧವನ್ನು, ಗಟ್ಟಿಯಾದ ಆಯುಧ ಅದು ವಜ್ರಾಯುಧ. ವಜ್ರಾಯುಧ ಎಲ್ಲ ಆಯುಧಗಳಲ್ಲೇ ಆಯುಧಾನಾಂ ಅಹಂ ವಜ್ರಂ ಅಂತಾನೆ ಕೃಷ್ಣ. ಆಯುಧಗಳಲ್ಲೇ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಆಯುಧ. ಅದನ್ನ ಸೂಕ್ಷ್ಮವಾದ ಸೊಂಡಿಗೆ ಹೊಡೆದಾಗಲೂ ಏನಾಗಲಿಲ್ಲ. ಯಥಾ ಅಹತ ಅಂತ ಅರ್ಥ ಮಾಡಬೇಕಲ್ಲಿ. ನಾನು ಹೊಡೆದಾಗ ಅದಕ್ಕೆ ಏನೂ ಆಗಲಿಲ್ಲ, ಅದು ಇದ್ದ ಹಾಗೆ ಇತ್ತು. ಹೊಡೆಯೋಕ್ಕಿಂತ ಮೊದಲು ಉಬ್ಬಿದ್ದಿಲ್ಲ ಅಂತ ತಿಳ್ಕೊಳ್ಬೇಡ್ರಿ, ಉಬ್ಬಿದ್ದೇ ಇತ್ತು. ಯಾಕಂದ್ರೆ ಆ ಕಪಿಗಳ ಮುಖನ ಏನು ಒಂದು ಇದಿದೆ ರಚನೆ, ಅದು ಹಾಗೆ ಇತ್ತದು. ದೇವೇಂದ್ರ ಬಂದು ಹೊಡೆದು ಕೂಡಲೇ ಅದೇನು ಸೊಂಡಿ ಉಬ್ಬಿದ್ದಲ್ಲ. ಸೊಂಡಿ ಉಬ್ಬಿರೋದು ಅದು ಕಪಿಗಳ ಮುಖದ ಲಕ್ಷಣ. ಹಾಗೆ ಅರ್ಥವನ್ನು ಮಾಡಬೇಕು ಹೊರತು ಇಲ್ಲಿ ಕುರೂಪಿ ಅಂತ ಅರ್ಥವನ್ನು ಮಾಡುವುದಲ್ಲ. ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರವರ್ಣಂ ಶ್ರೀಮಂತಮೇನಂ ಹನುಮಂತ ಮಾಹು. ಇಂಥ ಗುಣಗಳು ನಿನ್ನಲ್ಲಿ ಇರಬೇಕಪ್ಪ ಅಂತ ಯಾರಾದ್ರೂ ಹೇಳುವಾಗ ದೃಷ್ಟಾಂತ ಯಾರನ್ನು ತಗೊಳ್ತಿದ್ರು ಅಂದ್ರೆ ಹನುಮಂತನನ್ನು ತಗೊಳ್ತಿದ್ರು. ಮನುಷ್ಯ ಲೋಕದಲ್ಲ, ದೇವಲೋಕದಲ್ಲಿ. ಆ ದೇವಲೋಕದ ಲಕ್ಷಣ ನಮಗೆಲ್ಲಿ ಬರ್ಲಿಕ್ಕೆ ಸಾಧ್ಯ? ಒಂದು ಲಕ್ಷಣವೂ ಸರಿ ಇರೋದಿಲ್ಲ ನಮಗೆ. ಅವಲಕ್ಷಣವನ್ನೇ ಲಕ್ಷಣ ಅಂತ ತಿಳ್ಕೊಂಡು ಕೂತವ್ರು ನಾವು. ಏನ್ ನಮ್ಮಲ್ಲಿ ಅವಲಕ್ಷಣಗಳಿವೆ ದೇಹದಲ್ಲಿ, ಅದನ್ನೇ ಲಕ್ಷಣ ಅಂತ ತಿಳ್ಕೊಂಡು ಜೀವನ ಮಾಡುವವರು ನಾವೆಲ್ಲಿ? 1, 2, 4, 10 ಲಕ್ಷಣಗಳಿರ್ತಕ್ಕಂತಹ ಶರೀರಗಳಾದ ದೇವತೆಗಳಲ್ಲಿ ಆ ದೇವತೆಗಳೆಲ್ಲರೂ ಕೂಡ ಶರೀರ ಇರೋದಾದ್ರೆ ಹನುಮಂತನಂತಹ ಶರೀರ ಇರಬೇಕು, ಗುಣಗಳಿರುವುದಾದ್ರೆ ಹನುಮನಲ್ಲಿರುವ ಗುಣಗಳಿರಬೇಕು ಅಂತ ಈ ವ್ಯಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಆ ದೇಹದ ಸೌಷ್ಠವ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಆ ದೂತನಾದವನಿಗೆ ಒಳ್ಳೆಯ ಶರೀರ ಇರಬೇಕು. ಆದ್ದರಿಂದಲೇ ಹನುಮಂತ ದೇವರಿಗೆ ಹೋಗಿ ಬರ್ಲಿಕ್ಕಾಯ್ತು. ತಮ್ಮ ಭುಜ ಬಲದ ಪರಾಕ್ರಮದಿಂದ ಆ ರಾಕ್ಷಸ ರಾಜನಿಗೆ ರಾಮನ ಮಹತ್ವ ಏನು ಅನ್ನೋದನ್ನು ತಿಳಿಸಿಕೊಟ್ಟು ಬಂದ. ರಾಮ ಹೇಳಿದ್ನೇನು ಲಂಕಾ ಸುಟ್ಟು ಬಾ ಅಂತ ಹೇಳಿದ್ನ? ಹೇಳಿಲ್ಲ. ಲಂಕಾ ಸುಟ್ಟು ಬಂದಿದ್ದಾನೆ.
ರಾಕ್ಷಸರನ್ನ ಪುಡಿ ಪುಡಿ ಮಾಡಿ ಬಂದಿದ್ದಾರೆ. ಎಷ್ಟು ಒಬ್ರು ಇಬ್ರು ಅಲ್ಲ, 80 ಕೋಟಿ ಯೂತಪಾನ್, 80 ಕೋಟಿ ಸೈನಿಕರಲ್ಲ, 80 ಕೋಟಿ ಸೇನಾಧಿಪತಿಗಳು, ಕಿಂಕರರು ಅಂತ ಅವರಿಗೆ ಹೆಸರು. ಎಲ್ಲರೂ ರುದ್ರದೇವರ ಅನುಗ್ರಹದಿಂದ ಕೂಡಿದವರು, ಒಂದಲ್ಲ ಎರಡಲ್ಲ. ಇಂತಹ ಸೈನ್ಯವನ್ನ, ಮೂರನೇ ಒಂದು ಅಂಶವನ್ನ ನಾಶ ಮಾಡಬೇಕಾದ್ರೆ ದೇಹದ ಬಲ ಹೆಂಗಿರ್ಲಿಕ್ಕಿಲ್ಲ. ದೇಹ ಸ್ವಾಸ್ಥ್ಯ ಇಲ್ಲದೆ ಇದ್ರೆ ಇಂತಹ ಕಾರ್ಯಗಳೆಲ್ಲ ನಡೀಲಿಕ್ಕೆ ಸಾಧ್ಯ ಇತ್ತ? ಆದ್ದರಿಂದ ದೂತನಿಗೆ ಒಳ್ಳೆಯ ಶರೀರ ಇರಬೇಕು, ಭೀತ ಭೀಹಿ, ನಡುಕಿರಬಾರದು, ಇನ್ನೊಬ್ಬರನ್ನು ನಡಗಿಸ್ಬೇಕು. ಅದೂ ರಾವಣನ ಸಭೆಯಲ್ಲಿ ಹೋಗಿ ಮಾತಾಡಿದ ಮಾತೆಂತವ ನೋಡ್ರಿ. ರಾವಣ ನೀನೇ ದೊಡ್ಡವ, ಏನೋ ರಾಮನನ್ನು ಕಳಿಸಿದ್ದಾನೆ, ಆಯ್ತಪ್ಪ ಈ ಸಂದೇಶ ಕೊಟ್ಬಿಡ್ತೇನೆ, ಉಳಿದದ್ದು ರಾಮನಿಗೆ ಬಿಟ್ಟದ್ದು ನಿನಗೆ ಬಿಟ್ಟದ್ದು ನಾ ಹೋಗ್ತೇನೆ ಅಂತಂದಲ್ಲ. ಇಂದ್ರೋ ಮಹೇಂದ್ರ ಸುರನಾಯಕೋವ ರುದ್ರ ತ್ರಿನೇತ್ರ ತ್ರಿಪುರಾಂತ ಕೋಪಿವ ಬ್ರಹ್ಮ ಸ್ವಯಂಭೂ ಚತುರಾನನೋವ ತ್ರಾತುಂ ನಶಕ್ತಾ ಭುವಿ ರಾಮವದ್ಯಂ. ಇದು ಕೊಟ್ಟಂತಹ ಸಂದೇಶ ಹನುಮಂತ ರಾವಣನಿಗೆ. ಎದುರಿ ರಾಕ್ಷಸರ ಮಧ್ಯದಲ್ಲಿ, ರಾವಣನ ಎದುರಿಗೆ. ರಾವಣನಿಗೆ ಒಂದು ಹಮ್ಮಿತ್ತು, ಏನು? ಇಂದ್ರ ಲೋಕವನ್ನೇ ನನ್ನ ಕಾಲ್ ಕಸ ಮಾಡ್ಕೊಂಡೇನೆ ನಾನು, ಅಷ್ಟ ದಿಕ್ಪಾಲಕರನ್ನೆಲ್ಲ ಒದ್ದು ಓಡಿಸಿದ್ದೇನೆ, ಇಡೀ ಆ ಕೈಲಾಸ ಪರ್ವತವನ್ನೇ ಅಳಗಾಡಿಸಿದ್ದೇನೆ, ಅಂದ್ರೆ ರುದ್ರದೇವರನ್ನು ಅಳಗಾಡಿಸಿದ್ದೇನೆ, ಬ್ರಹ್ಮದೇವರ ವರ ನನಗೆ. ಇಷ್ಟೆಲ್ಲ ಇದ್ದ ಮೇಲೆ ಈ ಮಾನವ ನನ್ನೇನು ಮಾಡ್ತಾನೆ, ಈ ಮಂಗ್ಯ ನನ್ನನ್ನು ಏನು ಮಾಡ್ತದೆ ಅಂತ ಅನ್ನುವ ಅಹಂಕಾರದಲ್ಲಿ ಕೂತಂತಹ ರಾವಣನಿಗೆ ಕೊಟ್ಟಂತಹ ಎಚ್ಚರಿಕೆ, ತ್ರಾತುಂ ನಶಕ್ತಾ ಭುವಿ ರಾಮವದ್ಯಂ. ರಾಮ ಯಾರನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡ್ತಾನೋ ಇವ್ರು ಯಾರು ಕೂಡ, ಇಂದ್ರ ಆಗಲಿ ರುದ್ರ ಆಗಲಿ ಬ್ರಹ್ಮ ಆಗಲಿ, ಯಾರು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಮ ಯಾರನ್ನ ರಕ್ಷಣೆ ಮಾಡಬೇಕು ಅಂತ ಕೂಡ್ತಾನೆ, ಇವ್ರು ಯಾರಿಂದಲೂ ಕೂಡ ಸಾಯಿಸ್ಲಿಕ್ಕೆ ಸಾಧ್ಯ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ ನರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ ಅಪಿ. ರಾಮನ ಸ್ವತ್ತು ಅಂತೇನಿದೆ ಸೀತಾದೇವಿ, ಅದನ್ನ ಅವನಿಗೆ ಒಪ್ಪಿಸು. ದೇವಸ್ವ ಅದು, ಅದನ್ನು ಇಟ್ಕೊಂಡು ಕೂತ್ರೆ ನೀವೊಬ್ಬನೇ ಹಾಳಾಗೋದಲ್ಲ. ಸಪುತ್ರ ಮಿತ್ರ ಬಾಂಧವು, ಇಡೀ ನಿನ್ನ ಕುಲವೇ ನಾಶ ಆಗಿ ಹೋಗ್ತದೆ, ಅದರ ಜೊತೆಗೆ ನೀನಂತೂ ಉಳಿದೇ ಇಲ್ಲ. ಇದು ಹನುಮಂತ ಕೊಟ್ಟಿರತಕ್ಕಂತಹ ಸಂದೇಶ. ಇದು ನಮ್ಮಲ್ಲಿ ಎರಡು ದೌತ್ಯಗಳು, ದೌತ್ಯ ಪ್ರಸಂಗಗಳು. ಒಂದು ರಾಮಾಯಣದ ಹನುಮನ ದೌತ್ಯ, ಇನ್ನು ಮಹಾಭಾರತದಲ್ಲಿ ಕೃಷ್ಣ ದೌತ್ಯ. ರಾಮನಿಗಾಗಿ ಹನುಮಂತ ದೂತನಾಗಿ ಹೋದರೆ, ಪಾಂಡವರಿಗಾಗಿ ಕೃಷ್ಣ ದೂತನಾಗಿ ಬಂದ. ಇಬ್ರೂ ಮಾಡಿದ್ದು ಒಂದೇ ಕೆಲಸ. ಯಾವುದನ್ನು ಇಟ್ಕೊಳ್ಳೋದಿಲ್ಲ ದೇವರು ಅನ್ನೋದಕ್ಕೆ ಸಾಕ್ಷಿ ಇದು. ನಾವೇನು ಕೊಟ್ಟಿರ್ತೇವೋ ದೇವರಿಗೆ, ಅದನ್ನ ದೇವರು ನಮಗೆ ಅನುಗ್ರಹ ಮಾಡ್ತಾನೆ. ಹನುಮನಾಗಿ ಸೀತಾ ಸಂದೇಶವನ್ನ ತಂದು ಕೊಡುವುದರಲ್ಲಿ, ಸೀತಾದೇವಿಗೆ ವಿರೋಧಿಯಾಗಿರ್ತಕ್ಕಂತಹ ರಾವಣನಿಗೆ ರಾಮನ ಮಹತ್ವವನ್ನು ತೋರಿಸುವುದರಲ್ಲಿ ವಿಶಿಷ್ಟವಾದ ಸೇವೆಯನ್ನು ಮಾಡಿದ ಹನುಮಂತನ ಸೇವೆಯನ್ನು ರಾಮ ಅಲ್ಲಗಳಿಲಿಲ್ಲ. ಕೃಷ್ಣನಾಗಿ ಬಂದು ಭೀಮನ ಬಗ್ಗೆ ಮಾತಾಡ್ತಾನೆ ಕೌರವ ಸಭೆಯಲ್ಲಿ. ಇಚ್ಛಾಮರಣಿಯಾಗಿರತಕ್ಕಂತಹ ಭೀಷ್ಮ ಇದ್ದಾರೆ, ಶಾಪಾದಪಿ ಶರಾದಪಿ ಅಂತ ಹೇಳಿ ಶಾಪ ಕೊಡ್ಲಿಕ್ಕೂ ಸಾಮರ್ಥ್ಯ, ಇನ್ನು ಯುದ್ಧ ಮಾಡ್ಲಿಕ್ಕೂ ಸಾಮರ್ಥ್ಯ ಇರತಕ್ಕಂತಹ ದ್ರೋಣಾಚಾರ್ಯರಿದ್ದಾರೆ. ನನ್ನ ಅತಿ ಬಲಗೈ ಅಂತ ಇರತಕ್ಕಂತಹ ಕರ್ಣ ಇದ್ದಾನೆ, ಕವಚ ಕುಂಡಲಗಳವನಿಗೆ. ಇವರನ್ನು ನೀನು ನಂಬಿಕೊಂಡು ಭೀಮನ ಜೋಡಿ ಯುದ್ಧವನ್ನು ಮಾಡ್ಲಿಕ್ಕೆ ಹೊರಟಿದ್ದಿ, ಭೀಮನ ಒಂದು ಕ್ರೋಧಾಗ್ನಿಗೆ ನೀವು ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ ಆ ಕೌರವರ ಸಭೆಯಲ್ಲಿ. ಅಂದ್ರೆ ನಾವು ದೇವರ ಬಗ್ಗೆ ನಾವು ತಿಳಿಸಿದರೆ ನಮ್ಮ ಬಗ್ಗೆ ದೇವರು ತಿಳಿಸ್ತಾನೆ. ನಾವು
ಅವನ ಬಗ್ಗೆ ಇವತ್ತು ಯಲಗುರಪ್ಪನ ಪ್ರಚಾರವನ್ನು ವ್ಯಾಸಮುದ್ರಿ ಆಚಾರ್ಯರು ಮಾಡಿದ್ರು. ಬರೇ ಒಬ್ರು ಇಬ್ರು 3 ಮಂದಿಯೋ ಸೇರಿ ಮಾಡ್ತಿದ್ರು, ಮನೆಗೆ ಸೀಮಿತ ಆಗಿತ್ತು. ಇವತ್ತು ಅದು ಎಲ್ಲ ಸಮಾಜಕ್ಕೆ ಸೀಮಿತ ಆಗಿದೆ. ಹೌದಲ್ಲ? ಇವತ್ತಿನ ಅನುಭವ ಇದು. ದೇವರ ದೈವ ಭಕ್ತನ ಸೇವೆಯನ್ನು ನಾವು ಮಾಡಿದರೆ ನಮ್ಮನ್ನ ದೇವರು ಎಲ್ಲ ಕಡೆ ಮೆರೆಸ್ತಾನೆ. ವಾಗ್ಮಿ ಹನುಮಂತನ ಮಾತು ಅಂತಂದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ, ದೂತನಿಗೆ ಇರಬೇಕಾದ ಮಾತು ಅದು ಪರಿಣಾಮದ ಮಾತಾಗಿರಬೇಕು. ಅಂತಹ ಮಾತುಗಾರಿಕೆಯನ್ನ ರಾಮನೇ ಕೊಂಡಾಡಿದ್ದಾನೆ. ನಾನೃಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾ ಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರುತಂ ಬಹು ವ್ಯಾಹರತಾನೇನ ನಕಿಂಚಿತ್ ಅಪಶಬ್ದಿತಂ. ನಾವು ಒಂದು ಮಾತು ಆಡ್ಲಿಕ್ಕೆ ಹೋದ್ರೆ, ಏನಾದ್ರೂ ಒಂದು ವಿಷಯ ಹೇಳಲಿಕ್ಕೆ ಹೋದಾಗ 10 ಪದಗಳನ್ನ ತಪ್ಪಿರ್ತೇವೆ. ಏನೋ ಅನ್ಲಿಕ್ಕೆ ಹೋಗಿ ಏನೋ ಅಂದಿರ್ತೇವೆ. 10 ನಿಮಿಷ ಮಾತನಾಡಿದ್ದಾನೆ ಹನುಮಂತ ರಾಮದೇವರ ಜೊತೆಗೆ ಬ್ರಹ್ಮಚಾರಿ ವೇಷದಲ್ಲಿ. ಅವನ ಮಾತು ಕೇಳಿ ಲಕ್ಷ್ಮಣನ ಮುಂದೆ ರಾಮ ಹೇಳ್ತಾನೆ, ಈ ವ್ಯಕ್ತಿಯ ಮಾತನ್ನು ಕೇಳುವಾಗ ಇವ ವೇದವನ್ನು ಓದಿದ್ದಾನೆ, ವೇದಜ್ಞನಾಗಿದ್ದಾನೆ. ಬರೀ ಒಂದು ವೇದ ಅಲ್ಲ, 3 ವೇದಗಳನ್ನು ಓದಿದ್ದಾನೆ. ಋಗ್ವೇದವನ್ನ, ಯಜುರ್ವೇದವನ್ನ, ಸಾಮವೇದವನ್ನ. ಅಂದ್ರೆ ಒಂದೊಂದರಿಂದ ಒಂದೊಂದು. ಋಗ್ವೇದದಿಂದ ಸಾಹಿತ್ಯವನ್ನು ಪಡ್ಕೊಂಡಿದ್ದಾನೆ, ಯಜುರ್ವೇದದಿಂದ ಧಾರಣಾ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ, ಸಾಮವೇದದಿಂದ ಮಾಧುರ್ಯವನ್ನು ಪಡ್ಕೊಂಡಿದ್ದಾನೆ. ಕೆಲವರು ಮಾತಾಡ್ತಿರ್ತಾರೆ, ಕರ್ಕಶವಾದ ಗಂಟಲಿನಿಂದ ಮಾತಾಡಿದ್ರೆ ಅದು ಏನು ರುಚಿಸ್ತದೆ. ಎಂತ ಒಳ್ಳೆಯ ಮಾತಾದ್ರೂ ಅವ್ರು ರುಚಿಕರಾಗಿರುತ್ತೆ. ಒಳ್ಳೆಯ ಧ್ವನಿ ಇರಬೇಕು. ಈಗ ಒಂದು ಹೇಳೋದು, ಇನ್ನು ನೆನಪು ಮಾಡ್ಕೊಂಡು ಹೇಳೋದು, ಅದು ಉಪಯೋಗ ಇಲ್ಲ. ಎದ್ದೋಗಿರ್ತಾರ ಅವಾಗ. ಆಚಾರ್ಯ ನೀವು ಹೇಳ್ತಾ ಕೊಡ್ರಿ, ನಾವು ಮುಂದೆ ಹೋಗ್ತೇವೆ. ಧಾರಣಾ ಶಕ್ತಿ ಇರಬೇಕು. ಒಂದು ಶಬ್ದ ಆದ್ಮೇಲೆ ಇನ್ನೊಂದು ಶಬ್ದ ಬರ್ತಾ ಇರಬೇಕು, ಪುಂಖಾನುಪುಂಖವಾಗಿ ಪ್ರವಾಹ ಇರಬೇಕು. ಮಾತಿನಲ್ಲಿ ಒಳ್ಳೆಯ ಸಾಹಿತ್ಯ ಇರಬೇಕು, ಒಳ್ಳೆ ಪದಗಳಿರ್ಬೇಕು. ಕೇಳುವವನಿಗೆ ಆನಂದ ಆಗಬೇಕು, ಅವನ ಮನಸ್ಸಿಗೆ ಭಾರ ಆಗಬಾರದು, ವ್ಯಾಕರಣದ ದೋಷಗಳಿರಬಾರದು. ಇದೆಲ್ಲವೂ ಕೂಡ ಇವನ ಮಾತಿನಲ್ಲಿದೆ ಅಂತ ರಾಮ ಹೇಳ್ತಾನೆ. ಹನುಮಂತನ ಮಾತನ್ನ ಕೇಳಿ ಲಕ್ಷ್ಮಣನ ಮುಂದೆ ಹೇಳುವ ಮಾತು ಹೇಗಿದೆ? ಒಂದೇ ಶೈಲಿ. ಇವನ ಶೈಲಿ ಹೇಗಿದೆ ಅಂದ್ರೆ, ಸಂಸ್ಕಾರ ಕ್ರಮ ಸಂಪನ್ನಾಂ ಅದ್ರುತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣಿಂ ವಾಚಂ ಹೃದಯಹಾರಿಣಿ. ಶೀಲವಂತರು ಅಂತ ಏನಿರ್ತಾರೆ, ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಂಡು ಬಂದಂತಹ ವ್ಯಕ್ತಿಗಳು ಇರ್ತಾರೆ, ಅವರ ನಡಿಗೆ ಹೇಗಿರ್ತದೆ ಹಾಗೆ ಇವನು ಮಾತಿದೆ. ಇಂತಹ ವಾಗ್ಮಿತ್ವ ಅದು ದೂತನಲ್ಲಿ ಇರಬೇಕು. ಆದ್ದರಿಂದ ರಾಮದೂತನಾಗಿ ಹನುಮಂತ ಹೋದ. ಪ್ರಾಜ್ಞ, ಇನ್ನು ಕೊನೆಯದ್ದಾಗಿ ಪ್ರಜ್ಞಾವಂತನಾಗಿರಬೇಕು. ಇವು 9 ಗುಣಗಳು. ಆ ಪ್ರಜ್ಞೆ ಏನು ಅನ್ನೋದನ್ನ ನಾವು 37 ಗ್ರಂಥಗಳಲ್ಲಿ ನೋಡ್ತಾ ಇದ್ದೇವೆ. ಸ್ವಜನೋ ದದಿ ಸಂವೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋನ ಪ್ರಿಯತಾಂ ಇಂದಿರಾಪತಿ ರಮಾ ಚಕೋರಿ ವಿಧವೆ ದುಷ್ಟದರ್ಪೋ ದವನ್ನಯೆ. ಎಷ್ಟಾ ಸುಂದರವಾಗಿರತಕ್ಕಂತಹ ವರ್ಣನೆಗಳು. ಯಾರಿಗೂ ಅರ್ಥ ಆಗದೆ ಇದ್ದ ಒಂದು ಶಾಸ್ತ್ರವನ್ನು ಮಧ್ವಾಚಾರ್ಯರು ಕೊಟ್ಟು ಹೋದ್ರು ಅಂತಲ್ಲ, ಸರಳವಾದ ಭಾಷೆಯಲ್ಲಿ ಗಾನಬದ್ಧವಾಗಿ ಒಳ್ಳೆ ಹಾಡುಗಾರಿಕೆ ಇತ್ತು ಅಂದ್ರೆ ಈ ಪದ್ಯಗಳನ್ನು ಹೇಳಿದ್ರೆ ಎಂಥವರಿಗೂ ಕೂಡ ಅರ್ಥ ಆಗಬೇಕು. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಏನ್ ಭಾಷೆ ಬರಬೇಕಾಗಿಲ್ಲ. ಇಂದಿರಾ ಪತಿಮಾದ್ಯಾದಿ ವರದೇಶ ವರಪ್ರದಂ. ಸರಳವಾದ ಒಂದು ಶೈಲಿಯಲ್ಲಿ ಗಾನಬದ್ಧವಾಗಿರತಕ್ಕಂತಹ ಗ್ರಂಥಗಳನ್ನು ಮಾಡಬೇಕಾದ್ರೆ ಪ್ರಜ್ಞೆ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ.
ಪ್ರಜ್ಞಾಪೂರ್ವಕವಾಗಿ ಮಾಡಲಿಕ್ಕೆ ಸಾಧ್ಯ, ಪ್ರಜ್ಞೆ ಇದ್ದವನಿಗೆ ಇಂತಹ ಮಾತುಗಳು ಬರಲಿಕ್ಕೆ ಸಾಧ್ಯ. ಹೀಗೆ ಆ ದೂತನಲ್ಲಿ 9 ವಿಧವಾಗಿರತಕ್ಕಂತಹ ಲಕ್ಷಣಗಳು ಇದ್ದದ್ದಕ್ಕಾಗಿ ಅವ ಇವತ್ತಿಗೂ ಕೂಡ ರಾಮದೂತನಾಗಿ ನಮ್ಮ ಕಣ್ಣ ಮುಂದೆ ಹನುಮಂತ ನಿಲ್ತಾನೆ. ಇದನ್ನೇ ಇಟ್ಟುಕೊಂಡು ದಾಸರು ಒಂದು ಪದ್ಯವನ್ನ ಮಾಡಿದ್ದಾರೆ. ಇಷ್ಟೆಲ್ಲ ನೀ ದೌತ್ಯವನ್ನ ಮಾಡಿದೀಪ, ರಾಮನನ್ನು ಯಾಕೆ ನೀನು ಬೇಕಾದದ್ದು ಕೇಳ್ಕೊಳ್ಳಿಲ್ಲ, ಬರೇ ಒಂದು ಸೇವೆಯನ್ನು ಕೇಳ್ಕೊಂಡು, ಆ ಸೇವೆಯಲ್ಲಿ ಏನು ರುಚಿಯಪ್ಪ ನಿನಗೆ? ರಾಮ ಮತ್ತು ಸೀತೆ ಕೂಡುವುದರಲ್ಲಿ ನಿನ್ನ ಪಾತ್ರ ಬಹಳ ಇದೆ. ರಾಮ ಅಂದ್ರೆ ಸಾಮಾನ್ಯ ಅಲ್ಲ, ಕಲ್ಲನ್ನ ಕನ್ಯೆಯನ್ನಾಗಿ ಮಾಡಿದವ, ಅಹಲ್ಯೆಯನ್ನ ಉದ್ಧಾರ ಮಾಡಿದ, ಮತ್ತೆ ಗೌತಮರಿಗೆ ಮದುವೆ ಮಾಡಿಸಿದ. ಒಂದು ಮದುವೆ ಮಾಡ್ಕೊಳ್ಬಾರ್ದ ಅಂತ, ನನಗೊಂದು ಮದುವೆ ಮಾಡಿಸುವಂತ ನೀನು ಕೇಳ್ಕೊಂಡಿದ್ರೆ ರಾಮ ಮಾಡಿಸ್ತೇ ಇದ್ದ ಏನು? ಯಾಕಂದ್ರೆ ಕಲ್ಲನ್ನ ಕಾಂತೆಯನ್ನಾಗಿ ಮಾಡಿಸಿದವ, ಕನ್ಯೆಯನ್ನಾಗಿ ಮಾಡಿಸಿದಂತಹ ದೇವರಿಗೆ ನೀ ಯಾಕೆ ಕೇಳ್ಕೊಳ್ಳಿಲ್ಲ? ಸಂಜೀವನ ಪರ್ವತವನ್ನ ತಗೊಂಡು ಬಂದಿ, ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಪಿ ಸೈನ್ಯ ಮೂರ್ಛಿತವಾಗಿ ಬಿದ್ದಾಗ, ಕೆಲವರಂತೂ ಮರಣವನ್ನೇ ಹೊಂದಿದ್ರಲ್ಲಿ, ಅಂತಹ ಸಂದರ್ಭದಲ್ಲಿ ಎಲ್ಲೋ ಲಕ್ಷ ಲಕ್ಷ ಯೋಜನ ದೂರದಲ್ಲಿರತಕ್ಕಂತಹ ಗಂಧಮಾದನ ಪರ್ವತವನ್ನು ತಂದು ಎಲ್ಲರ ಜೀವವನ್ನು ಉಳಿಸಿರತಕ್ಕಂತಹ ನೀನು ಒಂದು ರಾಮ ರಾಜ ಆದ್ದರಿಂದ ಸಂಪತ್ತನ್ನು ಯಾಕೆ ಕೇಳಲಿಲ್ಲ, ಭೂಮಿಯನ್ನು ಯಾಕೆ ಕೇಳಲಿಲ್ಲ? ಆ ಭಕ್ತಿಯಲ್ಲಿ ಏನಂತ, ಒಂದು ಸೇವೆಯಲ್ಲಿ ಏನ್ ನೀನು ಒಂದು ರುಚಿ ಕಂಡಿ ಅಂತ ದಾಸರು ಪ್ರಶ್ನೆ ಮಾಡುವ ಮೂಲಕ ಒಂದು ಹಾಡನ್ನ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಆ ಸೇವಕತನ ಅನ್ನೋದು ಅದು ಬಹಳ ಅಜರಾಮರವಾಗಿ ಉಳಿಯತಕ್ಕಂಥದ್ದು. ರಾಮನ ದೇವಸ್ಥಾನಗಳಿಲ್ಲ ಈ ಭಾರತ ಭೂಮಿಯಲ್ಲಿ, ಆದ್ರೆ ಹನುಮಪ್ಪನ ದೇವಸ್ಥಾನಗಳು. ರಾಮನ ದೇವಸ್ಥಾನದಲ್ಲಿ ಹನುಮಂತ ಇರ್ತಾನೆ, ಆದ್ರೆ ಹನುಮಂತನ ದೇವಸ್ಥಾನಗಳಲ್ಲಿ ಕೆಲವು ಕಡೆ ರಾಮ ಇರ್ತಾನಷ್ಟೆ. ಅದು ದಾಸ್ಯಕ್ಕೆ ಇರತಕ್ಕಂತಹ ಮಹತ್ವ. ರಾವಣನ ಆಸ್ಥಾನದಲ್ಲಿ ಹನುಮಂತ ಬೇಕಾದ್ದು ಹೇಳ್ಕೊಳ್ಬಹುದಾಗಿತ್ತು. ಬಲವಂತ, ಧೀಮಂತ ಎಲ್ಲ ನಿನ್ನ ಸಾಮ್ರಾಜ್ಯಕ್ಕೆ ಪ್ರಳಯಾಂತಕ ನಾನು ಅಂತ ಹೇಳಬಹುದಾಗಿತ್ತು. ಯಾಕಂದ್ರೆ ಆ ಸಾಮರ್ಥ್ಯ ಇತ್ತು. ರಾವಣ ಕುಂಭಕರ್ಣನನ್ನ ಪುಡಿ ಪುಡಿ ಮಾಡಿ ಬಂದಿದ್ರೆ ಯಾರೂ ಕೇಳೋರು ಇದ್ದಿದ್ದಿಲ್ಲ. ಆದ್ರೆ ಬಿಟ್ಟು ಬಂದ. ಯಾಕೆ? ರಾಮನಿಗೆ ಅಪಕೀರ್ತಿ ಬರಬಾರದು, ರಾಮ ಬರಬೇಕು, ಅವರನ್ನ ಸಂಹಾರ ಮಾಡ. ರಾಮನ ಸೊತ್ತಿವು. ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಬಂದಿದ್ದಾರೆ, ಅವರಿಗೆ ವರ ಇದೆ, ಪರಮಾತ್ಮ ಅವರಿಗೆ ಮಾತು ಕೊಟ್ಟಿದ್ದಾನೆ. ಇದನ್ನು ಸತ್ಯ ಮಾಡಬೇಕು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಇದನ್ನ ಎತ್ತಿ ಹಿಡುವುದಕ್ಕಾಗಿ ಹನುಮಂತ ರಾವಣ ಕುಂಭಕರ್ಣರನ್ನು ಬಿಟ್ಟು ಬಂದ. ಆಗ ಅಲ್ಲಿ ಆ ಸಭೆಯಲ್ಲಿ ಹೇಳಿದ ಮಾತೇನು? ದಾಸೋಹಂ ಕೋಸಲೇಂದ್ರಸ್ಯ. ನಾನು ರಾಮದಾಸ ಅಂತ ಹೇಳ್ಕೊಂಡ, ರಾಮನ ಸೇವಕ ನಾನು ಅಂತ ಹೇಳ್ಕೊಂಡ. ಇಲ್ಲ, ಅವನಿಗೆ ಹೇಳ್ಕೊಳ್ಳಿಕ್ಕೆ ಸುಗ್ರೀವನ ಮಂತ್ರಿ ಅಂತ ಹೇಳ್ಕೊಳ್ಳಿಕ್ಕೆ ಪದವಿ ಇತ್ತು, ಪದವಿ ಇಲ್ಲ ಅಂತಲ್ಲ, ಆದ್ರೆ ಅದನ್ನು ಹೇಳ್ಕೊಳ್ಳಿಲ್ಲ. ಬರೇ ಸುಗ್ರೀವನ ಮಂತ್ರಿ ಅಲ್ಲ, ಜಗತ್ತಿನ ಮಂತ್ರಿ. ಅನೇಕ ಮಂತ್ರಗಳನ್ನ ಸಾಧಿಸಿಕೊಂಡಂತಹ ದೇವ ಅಂದ್ರೆ ವಾಯುದೇವ. ಆ ವಾಯುದೇವನ ಅವತಾರ ಪುರುಷನಾಗಿರತಕ್ಕಂತಹ ಹನುಮಂತ ಮಂತ್ರಗಳ ಸಿದ್ಧಿ ಬೇಕು ಅಂದ್ರೆ ಹನುಮಂತನ ಅನುಗ್ರಹ ಬೇಕು. ಹೀಗೆ ಮಂತ್ರಿ ಅವ. ಅಂದ್ರೆ ದಾಸ್ಯ ಅನ್ನೋದು ಅದು ಬಹಳ ಸರ್ವೋಚ್ಚವಾಗಿರತಕ್ಕಂಥದ್ದು. ಪ್ರಹ್ಲಾದರಾಜರು ಭಾಗವತದಲ್ಲಿ ಅದನ್ನೇ ಹೇಳ್ತಾರೆ. ಏನಾದ್ರೂ ವರ ಕೇಳ್ಕೋ ಅಂತ ಹೇಳಿದ್ರೆ ಈ ಕೇಳುವ ಬುದ್ಧಿಯೇ ಬರಬಾರ್ದು ನನಗೆ, ಅದನ್ನೇ ಕೊಡ್. ನಾನು ಪ್ರಹ್ಲಾದರಾಜರು ಕೇಳಿದ್ದು ಈ ಕೇಳಬೇಕು ಅನ್ನೋ ಬುದ್ಧಿನೇ ಬರಬಾರ್ದು, ಇಂತಹ ವರ ಕೊಡು ಅಂತಂದಾಗ ನರಸಿಂಹದೇವರಂತಾರೆ, ನಾನು ಮರ್ಯಾದೆ ಉಳಿಸ್ಲಿಕ್ಕಾದ್ರೂ ಏನಾದ್ರೂ ಕೇಳ್ಕೋ. ಒಬ್ಬ ಸ್ವಾಮಿ, ನೀನೊಬ್ಬ ಭಕ್ತ,
ಅವಾಗ ಪ್ರಹ್ಲಾದರಾಜರಂತಾರೆ, ಏನಾದ್ರೂ ಕೇಳ್ಕೊಂಡ್ ಬಿಟ್ರೆ ನೀನು ಸ್ವಾಮಿ ನಾನು ದಾಸ ಅನ್ನುವ ಸಂಬಂಧವೇ ಉಳಿಯುವುದಿಲ್ಲ. ನಸಭಕ್ತ ಸವೈ ವಣಿಕ್, ವ್ಯಾಪಾರ ಆಗಿ ಹೋಗ್ತದೆ. ನಾನು ಭಕ್ತಿಯನ್ನು ನಿನಗೆ ಕೊಟ್ಟೆ, ನೀನು ನನಗೆ ಬೇಕಾದಂತಹ ಸಂಪತ್ತು ಕೊಟ್ಟಿ. ನಾವು ದುಡ್ಡು ಕೊಟ್ವಿ, ಅಂಗಡಿಯವ ಪದಾರ್ಥಗಳನ್ನು ಕೊಟ್ಟ. ಏನು ಸಂಬಂಧ ನಮಗೂ ಅವನಿಗೂ? ವ್ಯವಹಾರ ಮಾಡುವಾಗ ಬಹಳ ನಿಷ್ಠುರ ಇರ್ತಾನೆ. ವ್ಯವಹಾರ ಮುಗಿಸಿ ನಾವು ಹೊರಗೆ ಬರುವಾಗ ಮತ್ತೆ ಚಂದಾಗಿ ಮಾತಾಡಿ ಕಳಿಸ್ತಾನೆ, ಇನ್ನೊಮ್ಮೆ ಬರಬೇಕಲ್ಲ ಅಂಗಡಿಗೆ. ಅವನಿಗೂ ನಮಗೂ ಇರಬೇಕು ಸಂಬಂಧ. ಇಷ್ಟೇ ಆಗಬಾರದು. ದೇವರಿಗೂ ಮತ್ತು ಭಕ್ತರಿಗೂ ಇರತಕ್ಕಂತಹ ಸಂಬಂಧ ಹೇಗಿರಬೇಕು? ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ದಯಾ ಮುಕ್ತಿ ನ ಚಾನ್ಯತಾ. ಭಕ್ತಿಯ ಡೆಫಿನೇಷನ್ ಏನು? ಮಹತ್ವದ ಜ್ಞಾನ ಮತ್ತು ಒಳ್ಳೆ ನಿರ್ವ್ಯಾಜವಾದ ಪ್ರೀತಿ. ಮಗುವಿನ ಮೇಲೆ ತಾಯಿ ಏನೊಂದು ಪ್ರೀತಿಯನ್ನು ಮಾಡುತ್ತಿರ್ತಾಳ, ಅಲ್ಲಿ ಏನಾದ್ರೂ ಉದ್ದೇಶ ಇದೆಯಾ? ನಿಷ್ಕಲ್ಮಶವಾದ ಪ್ರೀತಿ ಇರ್ತದೆ. ಮಗು ಬಿತ್ತು ಅಂತಂದ್ರೆ ಓಡಿ ಬರ್ತಾಳೆ, ಓ ಇದ ನನ್ನ ಮಗು ಅಲ್ಲಿ ಬಿಡು ಅಂತ. ತನ್ನ ಮಗು ಬಿದ್ದಿದೆ ಅಂತ ಓಡಿ ಬರ್ತಾಳೆ. ಹಾಗೆ ನಿಷ್ಕಲ್ಮಶವಾಗಿರತಕ್ಕಂತಹ ಆ ಪ್ರೀತಿಯನ್ನ ನಾವು ಪರಮಾತ್ಮನಲ್ಲಿ ಇಡಬೇಕು. ಮಹತ್ವದ ಜ್ಞಾನ ಇರಬೇಕು. ಅದನ್ನು ಭಕ್ತಿ ಅಂತ ಹೇಳಿ ಕರೆದಿದ್ದಾರೆ. ಇಂತಹ ಭಕ್ತಿಯನ್ನು ಅಳವಡಿಸಿಕೊಂಡ್ರೆ ನಾವು ಭಕ್ತರಾಗ್ತೇವೆ. ಇಂತಹ ಭಕ್ತರಾದಾಗ ನಮ್ಮ ಹೆಸರು ಎಲ್ಲ ಕಡೆ ಪ್ರಚಾರ ಆಗ್ತದೆ. ಇಲ್ಲ ಅಂದ್ರೆ ನಾನು ರಾಮ ಭಕ್ತ, ನಾನು ಆಂಜನೇಯ ಭಕ್ತ, ನಾನು ರಾಯರ ಭಕ್ತ ಅಂತ ಹೇಳ್ಕೊತ ಕೂತ್ರೆ ಏನು ಉಪಯೋಗ ಇಲ್ಲ. ನಾವು ಹೇಳ್ಕೊಳ್ಳುವುದಕ್ಕಿಂತ ಪರಮಾತ್ಮ ನಮಗ ನೋಡ್ಬೇಕು, ನಮ್ಮನ್ನು ನೋಡ್ಬೇಕು. ಅವ ವಾಲಿ ಸುಗ್ರೀವ ಇಬ್ರು ಒಂದೇ ತರ ಇದ್ರು. ವಾಲಿಯಿಂದ ಸಾಕಷ್ಟು ಪೆಟ್ಟುಗಳನ್ನು ತಿಂದು ಸುಗ್ರೀವ ಬಂದ. ಅಲ್ಲ, ಹಿಂಗ ಮೋಸ ಮಾಡಬಹುದಾ ನೀನು ಅಂತ ಕೇಳಿದ ಸುಗ್ರೀವ. ವಾಲಿಯನ್ನು ಕೊಲ್ತೇನೆ, ನೀ ಯುದ್ಧ ಮಾಡೋನ್ ಜೋಡಿ ಅಂತ ಹೇಳಿ ಸುಮ್ಮನೆ ಅಡಗಿಕೊಂಡು ಕುತ್ಕೊಂಡಿಯಲ್ಲ ಅಂತ ಬಂದು ನಿಂದನೆ ಮಾಡಿದಾಗ ರಾಮ ಹೇಳಿದ ಮಾತೇನು ಅಂದ್ರೆ, ಯಾರು ವಾಲಿ ಯಾರು ಸುಗ್ರೀವ ನಂಗೆ ಗೊತ್ತಾಗ್ಲಿಲ್ಲ. ಎರಡೂ ಮಂಗ್ಯಾಗಳ ಅಣ್ಣ ತಮ್ಮಂದ್ರ ನೀವು, ಅವಳಿ ಜವಳಿ ಮಕ್ಕಳು. ಅಕಸ್ಮಾತ್ ಏನಾದ್ರೂ ನಾನು ವಾಲಿಗೆ ಅಂತ ಬಿಟ್ಟ ಬಾಣ ಸುಗ್ರೀವಿಗೆ ತಾಕಿದ್ರೆ ಗತಿ ಅಂತ. ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದಂತಹ ನಾನು ನಿನ್ನ ಸಾವಿಗೆ ಕಾರಣ ಆಗಬಾರದು ಅಂತ ಸುಮ್ಮನೆ ನಿಂತೆ, ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ ರಾಮ. ಅವಾಗ ಹನುಮಂತ, ಹಾಗಾದ್ರೆ ಇವ ವಾಲಿ ಇವ ಸುಗ್ರೀವ ಅಂತ ಗೊತ್ತಾಗ್ಬೇಕಾದ್ರೆ ಏನು ಮಾಡಿದ ಹನುಮಂತ ಅಂದ್ರೆ, ಸುಗ್ರೀವನ ಕೊರಳಿಗೆ ಮಾಲೆಯನ್ನು ಹಾಕಿದ. ಮಾಲಿ ಇದ್ದವ ಸುಗ್ರೀವ, ಮಾಲಿ ಇಲ್ಲದೆ ಇದ್ದವ ವಾಲಿ. ಅವಾಗ ಯುದ್ಧವನ್ನು ಮಾಡಿಸಿ ಅವಾಗ ವಾಲಿಯನ್ನು ಸಂಹಾರ ಮಾಡಿದ ಅಂತ ರಾಮಾಯಣದಲ್ಲಿ ಕಥೆ ಕೇಳ್ತೀವಿ. ಹೀಗಾಗಿ ದೇವರಿಗೆ ನಮ್ಮ ಪರಿಚಯ ಸಿಗಬೇಕು ಅಂದ್ರೆ ಮಾಲಿ ಹಾಕೊಳ್ಬೇಕು. ನಾವು ಬರೇ ತುಳಸಿ ಮಾಲಿ ಬಂಗಾರದ ಹಾಕೊಂಡ್ರೆ ಉಪಯೋಗ ಇಲ್ಲ. ಆಚಾರ್ಯರ ಸರ್ವ ಮೂಲಗಳ ಏನು ಮಾಲೆ ಇದೆ ಅಂತಹ ಮಾಲೆಯನ್ನು, ದಾಸರ ಪದ್ಯಗಳೆಂಬ ಮಾಲೆ ಏನಿದೆ ಅದನ್ನು ಧಾರಣೆ ಮಾಡಬೇಕು. ಅದನ್ನು ಧಾರಣೆ ಮಾಡಿದಾಗ ದೇವರಿಗೆ ಗೊತ್ತಾಗ್ತದೆ, ಓಹೋ ಇವ ಹನುಮಂತನ ಪಕ್ಷದವ, ಹನುಮನ ಮತವೇ ಹರಿಯ ಮತ. ಹನುಮಂತನಿಗೆ ವಿರುದ್ಧವಾಗಿ ಎಂದೂ ದೇವರು ಇಲ್ಲ, ದೇವರಿಗೆ ವಿರುದ್ಧವಾಗಿ ಎಂದೂ ಹನುಮಂತ ಇಲ್ಲ. ಹೀಗಾಗಿ ನಾವು ಹನುಮನಿಗೆ ಪ್ರೀತಿ ಪಾತ್ರರಾಗಬೇಕು ಅಂತಿದ್ರೆ ಬರೇ ಒಂದು ಪಂಚಾಮೃತ ಮಾಡಿ, ಇವತ್ತು ಆಚಾರ್ಯರು ಕರೆದಿದ್ದಾರೆ ಕಾರ್ತಿಕ ಒಂದು ದೀಪೋತ್ಸವ ಮಾಡಿ ಇವತ್ತು ಒಂದು ದಿನ ಹನುಮನಿಗಾಗಿ ಇಟ್ಟು ಹೋದ್ರೆ ಉಪಯೋಗ ಇಲ್ಲ. ಇದನ್ನ ಈ ವರ್ಷದಲ್ಲಿ ಮಾಡಿದ್ದು ಮುಂದಿನ ವರ್ಷದ ತನಕ ಅದರ ನೆನಪಿರ್ಬೇಕು. ನಮಗೆ ಕ್ಷಣ ಕ್ಷಣದಲ್ಲಿ ಅದರ ಸ್ಮರಣೆಯಲ್ಲಿ ನಾವು ಜೀವನವನ್ನ ಮಾಡತಕ್ಕಂತಹ ಸುಯೋಗ ನಮ್ಮದೆಲ್ಲ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ಹೊತ್ತು ಆಯ್ತು. ಎಷ್ಟು ಒಳ್ಳೆಯ ಮಾತು ಬಂದಿದೆ ಗೊತ್ತಿಲ್ಲ. ಒಳ್ಳೆಯ ಮಾತು ಒಳ್ಳೆಯ ವಿಚಾರ ಏನಾದರೂ ಬಂದಿದ್ರೆ ಅದೆಲ್ಲ ನಿಮ್ದು ಸನ್ನಿಧಾನ ಅಷ್ಟೆ, ದೊಡ್ಡವರು ಸನ್ನಿಧಾನ.
ಇನ್ನು ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕೆಟ್ಟ ಮಾತುಗಳು ಕೆಟ್ಟ ವಿಚಾರಗಳು ಬಂದಿರಬಹುದು. ಅದೆಲ್ಲವೂ ಕೂಡ ನನ್ನ ದೋಷ. ಒಳ್ಳೆಯದಾಗಿದ್ದರೆ ಅದು ನಮ್ಮ ಗುರುಗಳ ಅನುಗ್ರಹ, ನಮ್ಮ ಕ್ಷೇತ್ರ ಸ್ವಾಮಿಯ ವಿಶೇಷವಾಗಿರತಕ್ಕಂತಹ ಕಾರುಣ್ಯ. ನಮ್ಮ ಕ್ಷೇತ್ರದಲ್ಲಿ ವಾಯುದೇವರ ಅವತಾರತ್ರಯ ಇದೆ. ಹನುಮಂತನಾಗಿ ಕೈ ಮುಕ್ಕೊಂಡು ನಿಂತಿದ್ದಾನೆ ಒಂದೇ ಶಿಲೆಯಲ್ಲಿ, ಭೀಮಸೇನನಾಗಿ ಗದಾ ಹಿಡ್ಕೊಂಡು ನಿಂತಿದ್ದಾನೆ, ಮಧ್ವಾಚಾರ್ಯರಾಗಿ ದಂಡ ಹಿಡ್ಕೊಂಡು ನಿಂತಿದ್ದಾರೆ. ಅವತಾರತ್ರಯ ಪ್ರಾಣದೇವರು, ಯಾದವಾರ್ಯರಿಗೆ ಒಲಿದು ಬಂದಂತಹ ಒಂದು ಮೂರ್ತಿ ಅದು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ. ದಿನ ಅದರ ಸ್ಮರಣೆಯನ್ನು ಮಾಡುವುದರಿಂದ, ಅದನ್ನು ನೋಡುವ ಭಾಗ್ಯದಿಂದಾಗಿ 4 ಮಾತುಗಳು ಇಲ್ಲಿ ಬಂದಿವೆ. ಆ ಸ್ವಾಮಿಯ ಅನುಗ್ರಹ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವರ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಅರ್ಚಕ ಸ್ಥಾನದಿಂದ ನಾನು ಪ್ರಾರ್ಥನೆಯನ್ನು ಮಾಡಿ, ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಮಂಗಲಂ ಕೋಸಲೆ